ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಆತ್ಮೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ತುಂಬ ಜನ ಮದುವೆ ಸಮಸ್ಯೆಗಳು ತುಂಬ ನೋಡ್ತಾ ಇದ್ದೀವಿ. ಯಾಕೆಂದರೆ ನನಗೆ ಬರುವಂಥ ಕನ್ಸಲ್ಟಲ್ಲಿ 10 ಜಾತಕ ಬಂದರೆ ಅದರಲ್ಲಿ 6ರಿಂದ 7 ಜಾತಕ ಮದುವೆಗೆ ಸಂಬಂಧಪಟ್ಟ ಒಂದು ಸಮಸ್ಯೆಗಳೇ ಇರ್ತದೆ. ಡಿವೋರ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದೇ ಥರ ಒಂದು ಸಮಸ್ಯೆಗಳು ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮಗೋಸ್ಕರ ಯಾವ ರೀತಿ ಹೊಂದಾಣಿಕೆ ಮಾಡಬೇಕು, ಮ್ಯಾಚಿಂಗ್ ಮೇಕಿಂಗು ಯಾಕೆ ಎಡುತ್ತಾ ಇದ್ದೀವಿ, ಎಲ್ಲಿ ಎಡುತ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ತುಂಬ ಜನ ಎಲ್ಲ ನೋಡಿನೇ ಮಾಡಿರ್ತಾರೆ. ಆದರೂ ಯಾಕೆ ಮದುವೆ ಜೀವನ ಅನ್ನೋದು ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆ, ನಮಗೆ ಎಲ್ಲಿ ತೊಂದರೆಗಳಾಗ್ತಾ ಇದೆ, ಕಾರಣಗಳು ಏನು ಅನ್ನೋದು, ಆಸ್ಟ್ರಾಲಜಿ ಪ್ರಕಾರ ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ಪು ಮಾಡ್ದೇನೆ ನೋಡಿ. ತುಂಬ ಚೆನ್ನಾಗಿ ಮ್ಯಾಚ್ ಮೇಕಿಂಗ್ ಹೇಗೆ ಮಾಡೋದು, ಯಾವ ರೀತಿ ನೋಡಬೇಕು, ಏನೇನೆಲ್ಲ ನಮಗೆ ಇಲ್ಲಿ ನಾವು ತಗೋಬೇಕಾಗುತ್ತೆ, ಯಾಕೆ ಇಲ್ಲಿ ತಪ್ಪಾಗ್ತಾ ಇದೆ, ಜ್ಯೋತಿಷ್ಯದಲ್ಲಿ ಏನೆಲ್ಲ ಇದೆ, ಅದರ ಒಂದು ರಿಯಲ್ ಅಸ್ಟ್ರಾಲಜಿಯಲ್ಲಿ ಅಂತಂದರೆ, ಮತ್ತು ಪ್ಯೂರ್ ಅಸ್ಟ್ರಾಲಜಿ ಹೇಗೆ ಮ್ಯಾಚ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮೇಯ್ನಾಗಿ ಹೇಗೆಪ್ಪ ಅಂತಂದರೆ, ಈ KP ಸಿಸ್ಟಮು ಮತ್ತು ಪರಾಶರ ಸಿಸ್ಟಮು ಅಂದರೆ ವೇದಿಕ್ ಅಸ್ಟ್ರಾಲಜಿ, KP ಅಸ್ಟ್ರಾಲಜಿ ಎರಡೂ ನಾವು ಒಂದು ಗಣನೆಗೆ ತಗೊಂಡು ನೋಡಬೇಕಾಗುತ್ತೆ. ಎರಡರಲ್ಲೂ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ. ಇವತ್ತು ತುಂಬ ಚೆನ್ನಾಗಿ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಹಂಗಾಗಿ ಇನ್ನೂ ಜಾತಕ ಕೆಲವರು ಕನ್ಸಲ್ಟ್ ಮಾಡಬೇಕಾದ್ರೆ ನನಗೆ ಏನು ಕೇಳ್ತಾರಪ್ಪ ಅಂದರೆ, ಸರ್ ನೀವು ಯಾವ ಥರ ಪ್ರೊಡಕ್ಷನ್ ಕೊಡ್ತೀರಾ, ನಾವು ಬೇರೆ ಕಡೆ ಕೇಳಿದ್ದೀವಿ, ಅಥವಾ ಬೇರೆ ಕಡೆ ನಾನು ಬುಕ್ಸ್ ತಗೊಂಡಿದ್ದೀನಿ, ಅಥವಾ ಒಂದು ಜಾತಕ ಜಾತಕ ಬರೆಸಿದ್ದೀನಿ, ಎಲ್ಲ ಇದೆ ನನ್ನ ಹತ್ರ, ಎಲ್ಲ ಇದೆ, ಪ್ರೊಡಕ್ಷನ್ನು ಯಾವ ಥರ ಕೊಡ್ತೀರಾ ಅನ್ನೋದು ಕೆಲವರ ಒಂದು ಸಂದೇಹಗಳು ಕನ್ಸಲ್ಟಿಂಗಲ್ಲಿ, ಫೋನಲ್ಲಿ, ವಾಟ್ಸಪ್ಪಲ್ಲಿ ನಮಗೆ ಕೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಫೇಸ್ಬುಕ್ ಲಿಂಕು, ಅದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ಯಾವ ರೀತಿ ನಮ್ಮಲ್ಲಿ ಪ್ರೊಡಕ್ಷನ್ ಸಿಗುತ್ತೆ, ಯಾವ ಥರ ಜಾತಕ ನಿಮಗೆ ಸಿಗುತ್ತೆ, ಯಾವ ಥರ ನಮ್ಮಲ್ಲಿ ಯಾವ ಥರ ಪ್ರೊಡಕ್ಷನ್ ಇರುತ್ತೆ, ನೀವು ಇದುವರೆಗೂ ಮಾಡಿಸಿರುವ ಜಾತಕಕ್ಕೂ ನಾವು ಮಾಡಿರುವ ಜಾತಕಕ್ಕೂ ಏನು ವ್ಯತ್ಯಾಸ ಇದೆ, ಹೇಗೆ ಅಂತ ನೀವು ಫಸ್ಟು ನೋಡಿಕೊಂಡು ಸಮಾಧಾನವಾಗಿ ಅದು ಅನುಕೂಲ ಇದ್ದಾಗ ನೀವು ನೋಡಿ ಕನ್ಸಲ್ಟ್ ಮಾಡ್ಬೋದು. ಸೊ ಈಗ ಮ್ಯಾಟ್ರಿಗೆ ಬರೋಣ. ಇದು ಮದುವೆ ಜೀವನವನ್ನು ಹೇಗೆ ಮ್ಯಾಚಿಂಗ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ನೋಡಿದಾಗ ಮೇಯ್ನಾಗಿ ನೋಡಿ, KP ಸಿಸ್ಟಮ್ ಮ್ಯಾಚ್ ಮೇಕಿಂಗು ಹೇಗೆ ಮಾಡಬೇಕು ತುಂಬ ಇಂಪಾರ್ಟೆಂಟಾಗಿ, ಯಾಕೆಂದರೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕೆ ಯಾಕೆಂದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ನಾವು ಡೈಲಿ ಜಾತಕಗಳು ನೋಡ್ತಾ ಇದ್ದಾಗ ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತಂತ ಎಲ್ಲ ಚೆಕ್ ಮಾಡಿದಾಗ ನಮಗೆ ಸಿಗೋಂಥ ಒಂದು ಮಾಹಿತಿಗಳು ಇವೆಲ್ಲ. ಪ್ರಾಕ್ಟಿಕಲ್ಲು ಎಕ್ಸ್ಪೀರಿಯನ್ಸ್ ತುಂಬ ಬೇಕು. ಸೊ ಹಂಗಾಗಿ ಸುಮ್ಮನೆ ಬುಕ್ಕಲ್ಲಿರೋಂಥ ಓದ್ಬಿಟ್ಟು ಮ್ಯಾಚ್ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಇದು ಯಾವ ರೀತಿ ಅಂತಂತಂದರೆ, ತುಂಬ ವಿಶೇಷವಾಗಿ ನಾನು ಹೇಳೋದಾದರೆ, ಹೆಂಗೆ ಹೇಳ್ತಾರೆ ಅಂತಂದರೆ, ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮ ಅಂತ ಹೇಗೆ ಒಂದು ನಮ್ಮ ಜನ್ಮಗಳ ಅನುಬಂಧಗಳು ಹೇಗಿರುತ್ತೋ ಅದೇ ಥರನೇ ಈ ಒಂದು ಮದುವೆ ಜೀವನದಲ್ಲಿ ಇರೋಂಥದ್ದು ಅದಕ್ಕೂ ಇದಕ್ಕೂ ಹೇಗೆ ಲಿಂಕ್ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟೇದಾಗಿ ನಮ್ಮ ಜನ್ಮ ಅಂತ ಇರುತ್ತೆ, ಯಾಕಂದರೆ ನಾವು ಹುಟ್ಟಬೇಕಾದ್ರೆ ನಮ್ಮ ಜನ್ಮ ಅಂತ ಇದೆ. ಎರಡನೇ ಜನ್ಮ ಅಂದರೆ ನಮ್ಮ ಮದುವೆ ಆದಮೇಲೆ ಅದು 2ನೇ ಜನ್ಮ ಥರ ಇರುತ್ತೆ ನನ್ನ ಪ್ರಕಾರ. ಯಾಕೆಂತಂದರೆ ನಮ್ಮ ಮದುವೆ ಆದ ನಂತರ ಹೊಸ ಅತಿಥಿ, ಹೊಸ ಸಂಗಾತಿ ನಮಗೆ ಆಗಮನ ಆಗುತ್ತೆ. ಅವರ ಆಗಮನದಿಂದ ಕೆಲವು ಶುಭವೂ ಆಗುತ್ತೆ, ಕೆಲವು ಅಶುಭವಾಗುತ್ತೆ, ಕೆಲವರಿಗೆ ಒಳ್ಳೆಯದು ಆಗುತ್ತೆ, ಕೆಲವರಿಗೆ ಕೆಟ್ಟದ್ದು ಆಗ್ಬೋದು. ಅವರವರ ಹಣೆ ಬರ ಇದ್ದಂಗೆ ಅವರವರ ಕರ್ಮಾನುಸಾರವಾಗಿ ಅಂತಲೂ ತಗೋಬೋದಾಗುತ್ತೆ. ಇನ್ನು ಕೆಲವರಿಗೆ ವಿತಿನ್ 6 ಮಂತ್ ಅಥವಾ 3 ಮಂತ್ 1 ಇಯರಲ್ಲಿ ತುಂಬ ಒಂದು ರಿಸಲ್ಟ್ ಬರುತ್ತೆ. ಮನೆಗೆ ಮಹಾಲಕ್ಷ್ಮಿ ಬಂದಾದಮೇಲೆ ನಮಗೆ ತುಂಬ ಕೈ ಹಿಡಿತು, ಮದುವೆ ಮಾಡಿದ್ವಿ, ಸೈಟ್ ತಗೊಂಡ್ವಿ, ತುಂಬ ಚೆನ್ನಾಗಾದ್ವಿ ಅಂತಲೂ ಉದಾಹರಣೆ ನಾವು ಕೇಳಿರೋರು ಇದ್ದಾರೆ. ಹಂಗಾಗಿ ಮತ್ತು 3ನೇ ಜನ್ಮ ಏನಪ್ಪ ಅಂತಂದರೆ ನಮ್ಮ ಸಂತಾನ ತುಂಬ ಇಂಪಾರ್ಟೆಂಟು. ಸಂತಾನ ಆಗಿಲ್ಲ ಅಂದರೆ ಮದುವೆ ಆಗಿದ್ರು ವೇಸ್ಟ್ ಅಂತ ಅನಿಸುತ್ತೆ ಜೀವನದಲ್ಲಿ ಮುಂದೆ. ಯಾಕೆಂತಂದರೆ ಅದು ಏನೇ ನೀವು ಒಂದು ಮಾಡಿದ್ರೂ, ಏನೇ ನೀವು ಸಂಪಾದನೆ ಮಾಡಿ ಏನೇ ಮಾಡಿದ್ರೂ ಸಂತಾನ ಆಗಿಲ್ಲ ಅಂದರೆ ಎಲ್ಲ ಸಮಾಜದಲ್ಲಿ ಬದುಕೋದು ತುಂಬ ಕಷ್ಟ. ಹಂಗಾಗಿ ಅದು 3ನೇ ಜನ್ಮ, ನಮ್ಮ 3ನೇ ಜನ್ಮ ಸಂತಾನ ಅಂತ ಹೇಳ್ತೀವಿ. ಏನಂದರೆ ನಮಗೆ ಒಂದು ಮಗು ಒಂದು ನಮ್ಮ ಮನೆಯಲ್ಲಿ ಬಂದಾಗ ಅವರ ಆಗಮನದಿಂದ ಒಂಥರ ಹೊಸ ಅತಿಥಿಯಿಂದ ಒಂದು ಗಿಫ್ಟ್ ಥರ ಬಂದಾಗ ಅದರಿಂದನೂ ಸಹ ನಮ್ಮ ಜೀವನದಲ್ಲಿ ಬ್ಯಾಡ್ ಆರ್ ಗುಡ್ ಅನ್ನೋದು ಆಗಿರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ
ಕೆಲವರು ಮಕ್ಕಳು ಹುಟ್ಟಿದ ಮೇಲೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರೋರು ಇದ್ದಾರೆ, ಮಕ್ಕಳು ಹುಟ್ಟಿದ ಮೇಲೆ ಸ್ವಲ್ಪ ತೊಂದರೆಗಳು ಅನುಭವಿಸಿ, ಆದರೆ ಅವರೇ ಒಂದು ಹೇಳ್ತಾರೆ, ಸರ್ ಈ ಮಗು ಹುಟ್ಟಿದ ಮೇಲೆ ನಮಗೆ ತುಂಬ ಚೆನ್ನಾಗಾಯಿತು, ಸೈಟ್ ತಗೊಂಡ್ವಿ, ಕಾರ್ ತಗೊಂಡ್ವಿ, ತುಂಬ ಚೆನ್ನಾಗಿ ಹಣಕಾಸು ಚೆನ್ನಾಗಿತ್ತು ಅಂತ ಹೇಳೋರು ನಾವು ಕೇಳ್ತಾ ಇರ್ತೀವಿ ಈ ಥರ ಎಲ್ಲ. ಸೊ ಹಂಗಾಗಿ ಒಂದು ಹಿಂಟ್ ಕೊಡುತ್ತೆ ನಿಮ್ಮ ಜಾತಕದಲ್ಲಿ ಮತ್ತು ಅವ್ರ ಜಾತಕದಲ್ಲಿ ತಂದೆ ತಾಯಿ ಹೇಗೆ ಅನ್ನೋದ್ರ ಬಗ್ಗೆ, ಬಟ್ ಪೂರ್ತಿ ಇರೋದಿಲ್ಲ. ನಿಮ್ಮ ಜಾತಕದಲ್ಲಿ ಏನಿದೆ ಅದೇ ಇರುತ್ತೆ, ಬಟ್ ಆದರೆ ಒಂದು ನೋಟ ಅದರಲ್ಲಿ ಇರುತ್ತೆ ಹೇಗೆ ಅಂತ ಅನ್ನೋದ್ರ ಬಗ್ಗೆ. ಕೆಲವ್ರ ಜಾತಕದಲ್ಲಿ ಆ ಥರ ಆಗಿರೋರು ಉದಾಹರಣೆಗಳು ಸಹಿತ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಸೊ ಹಂಗಾಗಿ ಹೀಗೆ ಈ ಥರ ಒಂದು ತ್ರಿಜನ್ಮದ ಒಳಗೊಂಡ ನಮ್ಮ ಜನ್ಮ ಅಂತ ಹೇಳ್ಬೋದು. ನಮ್ಮ ಜನ್ಮ ಧನ್ಯೋಸ್ಮಿ ಅಂತಲೇ ತಿಳ್ಕೊಬೇಕಾಗುತ್ತೆ. 3 ಜನ್ಮಗಳನ್ನು ಒಳಗೊಂಡಿರುತ್ತೆ. ನಾವು ಎಲ್ಲ ಹೇಳ್ತೀವಿ ಸತ್ ಮೇಲೆ ನಾವು ಆ ಲೋಕಕ್ಕೆ ಹೋಗ್ತೀವಿ, ಈ ಲೋಕಕ್ಕೆ ಹೋಗ್ತೀವಿ ಅಂತಲೂ ಕೆಲವರು ಆ ಥರನೂ ಇರ್ತಾರೆ, ಆ ಥರ ಅಂದ್ಕೊಂಡಿರೋರು ಇರ್ತಾರೆ. ಯಾಕೆಂದರೆ ಮೇಯ್ನಾಗಿ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಹೇಳ್ತೀನಿ. ಹಂಗಾಗಿ ನಾವು ಏನು ಪಾಪ ಮಾಡಿದ್ದೀವಿ ಅಥವಾ ಪುಣ್ಯ ಮಾಡಿದ್ದೀವಿ ಎಲ್ಲ ಇಲ್ಲೇ ತೋರಿಸೋಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಸೊ ಹಂಗಾಗಿ ಈ ಲೆಕ್ಕಾಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಮದುವೆ ಮ್ಯಾಚಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಗಣಕೋಟನ್ನು ನೋಡಿ ಮದುವೆ ಮಾಡಿರ್ತೀರ, ಮುಹೂರ್ತನೇ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಆದರೂ ಯಾಕೆ ಡಿವೋರ್ಸ್ ಆಗುತ್ತೆ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರೂ ಒಂದು ಅರೇಂಜ್ ಮ್ಯಾರೇಜ್ ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಆಗಿ, ಲವ್ ಮ್ಯಾರೇಜ್ ಬಿಡಿ, 90% ಲವ್ ಮ್ಯಾರೇಜ್ ಏನು ಕುಲಾಗೋತ್ರ ಏನು ನೋಡಲ್ಲ, ಒಂದು ಅಟ್ರಾಕ್ಷನ್ಗೆ ಓಡೋಗಿರ್ತಾರೆ, 90% ಫೇಲ್ ಆಗುತ್ತೆ. ಎಲ್ಲೋ ಕೆಲವೊಬ್ರು ಒಬ್ಬರೇ ಅಷ್ಟೇ ಅದರಲ್ಲಿ ಚೆನ್ನಾಗಿರೋಂಥವ್ರು. ಬಟ್ ಆದರೆ ಅರೇಂಜ್ ಮ್ಯಾರೇಜಲ್ಲಿ ಎಲ್ಲ ಗುರು ಹಿರಿಯರು ಸೇರ್ಕೊಂಡಿರ್ತಾರೆ, ಎಲ್ಲ ಮಾತುಕತೆ ಆಗಿರುತ್ತೆ ಅಲ್ವಾ. ಈ ಥರ ಎಲ್ಲ ಆದ್ರೂ ಯಾಕೆ ಹಿಂಗಾಗುತ್ತೆ ಅನ್ನೋದ್ರ ಬಗ್ಗೆ ಅದನ್ನು ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಇದೆ ವಿಚಾರ. ಫಸ್ಟು ಮ್ಯಾಚಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ತುಂಬ ಜನ ಕಾಯ್ತಾ ಇರ್ತಾರೆ, ಅಲ್ಲಿವರೆಗೂ ಪೇಷನ್ಸ್ ಇರಲ್ಲ ಕೆಲವರಿಗೆ, ಮಾತಾಡ್ತಾ ಹೋದರೆ 1 ಅವರ್ ಬೇಕಾದ್ರೂ ಆಗುತ್ತೆ. ಹಂಗಾಗಿ ಫಸ್ಟು ವಿಚಾರಕ್ಕೆ ಬಂದುಬಿಡೋಣ. ಯಾವ ಥರ ಮ್ಯಾಚ್ ಮೇಕಿಂಗ್ ನೋಡಬೇಕು, ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಫಸ್ಟು ಮ್ಯಾಟ್ರ್ ಬಗ್ಗೆ ಹೇಳ್ತೀನಿ, ಯಾವ ಥರ ಮ್ಯಾಚಿಂಗ್ ನೋಡಬೇಕು ಅನ್ನೋದ್ರ ಬಗ್ಗೆ. ತದನಂತರ ನಿಮಗೆ ಇನ್ನು ಉಳಿದ ಮಾಹಿತಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಏನಪ್ಪ ಅಂತಂದರೆ KP ಸಿಸ್ಟಮಲ್ಲಿ ತುಂಬ ವಿಶೇಷವಾಗಿ ಫಸ್ಟು ಇಬ್ಬರದು ಕರೆಕ್ಟಾದ ಜನ್ಮ ದಿನಾಂಕ ಬೇಕಾಗುತ್ತೆ, ಡೇಟ್ ಆಫ್ ಬರ್ತ್ ಟೈಮಿಂಗ್ ಬೇಕಾಗುತ್ತೆ. ತದನಂತರ ಹೇಗೆ ಮ್ಯಾಚಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳಿ. ಯಾಕೆಂದರೆ ಮೇಯ್ನಾಗಿ 7ನೇ ಮನೆ ಭಾವ ತುಂಬ ಇಂಪಾರ್ಟೆಂಟು ಮದುವೆಗೆ, ದಾಂಪತ್ಯ ಜೀವನಕ್ಕೆ 7ನೇ ಮನೆ ನಮಗೆ ಒಂದು ಸಿನಿಮಾಕ್ಕೆ ಹೀರೋ ಇದ್ದಂಗೆ, ಎಷ್ಟು ಹೀರೋ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಸಿನಿಮಾ, ನಮ್ಮ ಜಾತಕನೇ ಒಂದು ಸಿನಿಮಾ ಥರ. ಆ ಸಿನಿಮಾದಲ್ಲಿ ವಿಲನ್ ಯಾರು, ಹೀರೋ ಯಾರು, ಆ ಕತೆ ಹೇಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿ ನಾವು ನಮ್ಮ ಜೀವನದ ಒಂದು ಕುಂಡಲಿಯಲ್ಲಿ ನೋಡಬೇಕಾದ್ರೆ 7ನೇ ಮನೆ ಮದುವೆಗೆ ಹೀರೋ ಇದ್ದಂಗೆ. ಆ ಮದುವೆ ಹೇಗೆ ಮಾಡಿಸುತ್ತೆ ಆ ಹೀರೋ, ಅದರಲ್ಲಿ ಯಾರು ವಿಲನ್ ಆಗ್ತಾರೆ ಏನು ಅನ್ನೋದ್ರ ಬಗ್ಗೆ ನೋಡಬೇಕಾಗುತ್ತೆ. ಹೇಗೆ ಅಂತಂದರೆ ಫಸ್ಟು ಮೇಲು ಇಲ್ಲಿ ಬರೆದಿದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಫೀಮೇಲು ಮತ್ತು ಮೇಲ್ ಜಾತಕ ಹೇಗೆ ನೋಡೋದು, ಇಬ್ಬರು ಮ್ಯಾಚಿಂಗ್ ಮಾಡಬೇಕಾಗುತ್ತೆ. 7ನೇ ಭಾವ 7th ಕಸ್ಬಲ್ ಸಬ್ಲಾಡಲ್ಲಿ ನೋಡಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿ. ಇಬ್ಬರು ಜಾತಕದಲ್ಲೂ, ಗಂಡಿನ ಜಾತಕದಲ್ಲಿ 7th ಕಸ್ಬಲ್ ಸಬ್ಲಾಡಲ್ಲಿ ಏನಾದರೂ 3ನೇ ಮನೆ, 9ನೇ ಮನೆ, 6ನೇ ಮನೆ, 12ನೇ ಮನೆ ಈ ಥರ ಕಾಂಬಿನೇಷನ್ ಬಂದು, ಹೆಣ್ಣಿನ ಜಾತಕದಲ್ಲಿ ಅದೇ 7th ಕಸ್ಬಲ್ ಸಬ್ಲಾಡಲ್ಲಿ 6 ಮತ್ತು 12 ಅಥವಾ 8 ಏನಾದರೂ ತೋರಿಸಿದ್ರೆ ಅವರ ಮದುವೆ ಜೀವನ ತುಂಬ ಕಷ್ಟಕರವಾಗಿರುತ್ತೆ. ಅಲ್ಲಿ ಮ್ಯಾಚಿಂಗು ಮೇನ್ 50% 7th ಕಸ್ಬಲ್ ಸಬ್ಲಾಡಲ್ಲೇ ಹೋಗ್ಬಿಡುತ್ತೆ, ನಿಮಗೆ ಮ್ಯಾಚಿಂಗೇ ಬರಲ್ಲ, ತುಂಬ ಕಷ್ಟ. ಈ ಥರ ಇದ್ದರೆ ಮ್ಯಾಚಿಂಗ್ ಆಗೋದೇ ಇಲ್ಲ ತುಂಬ ವಿಶೇಷವಾಗಿ. ಹಂಗಾಗಿ ಇದು ನಿಮಗೆ ಈ ಥರ ತೋರ್ತಾ ಇರುತ್ತೆ ಜಾತಕ. ತುಂಬ ವಿಶೇಷವಾಗಿ ಡಿವೋರ್ಸ್ ಆಗಿರೋಂಥದ್ದು ಏನಕ್ಕಾಗುತ್ತೆ, ಮದುವೆನೇ ಆಗದಿರೋದಕ್ಕೆ ಏನು ಕಾರಣಗಳು ಅನ್ನೋದ್ರ ಬಗ್ಗೆ ಈ ಒಂದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಫಸ್ಟು ನೆಗೆಟಿವೇ ತೊಗೊಂಡಿದ್ದೀವಿ, ಆಮೇಲೆ ಪಾಸಿಟಿವ್ ಯಾವ ಥರ ಬರಬೇಕು ಅಂತಲೂ ತಿಳಿಸ್ತೀವಿ ಕೊನೆಯಲ್ಲಿ. ಸೊ ಹಂಗಾಗಿ ವೆಯ್ಟ್ ಮಾಡಿ. ನೆಕ್ಸ್ಟು ಫಸ್ಟ್ ಪಾಯಿಂಟ್ ತಗೋಬೇಕಾಗಿರೋ ನಾವು 7ನೇ ಭಾವವನ್ನು ತಗೋಬೇಕಾಗುತ್ತೆ. ವೇದಿಕಲ್ಲಿ ಹೋದರೆ ಇಲ್ಲಿ KPಯಲ್ಲಿ ಹೋದಾಗ 7th ಕಸ್ಬಲ್ ಸಬ್ಲಾಡು ತುಂಬ ಇಂಪಾರ್ಟೆಂಟ್ ಆಗಿ ನೋಡಲೇಬೇಕಾಗುತ್ತೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮದುವೆ ಜೀವನ ಇರುತ್ತೆ ಅನ್ನೋದ್ರ ಬಗ್ಗೆ 7ನೇ ಮನೆ ಹೇಳುತ್ತೆ. ಸೊ ಹಂಗಾಗಿ ಎರಡನೇದಾಗಿ ಗಂಡಿಗೆ ಆದರೆ, ಮೇಲ್ಗೆ ಆದರೆ ಶುಕ್ರನ ನೋಡಬೇಕಾಗುತ್ತೆ, ಸ್ತ್ರೀಯರಿಗಾದರೆ ಕುಜನ ನೋಡಬೇಕಾಗುತ್ತೆ ತುಂಬ ವಿಶೇಷವಾಗಿ. ಯಾಕೆ ಅಂತಂತಂದರೆ ಈ ಫಸ್ಟು 7ನೇ ಭಾವ ಏನಕ್ಕಪ್ಪ ಇಂಪಾರ್ಟೆಂಟು ಅಂತಂದರೆ ತುಂಬ ವಿಶೇಷವಾಗಿ ಗಂಡಿಗೆ ಆ ಒಂದು ಕಾಂಬಿನೇಷನ್ ಬಂದಾಗ, ತುಂಬ ವಿಶೇಷವಾಗಿ ಈ ಥರ ಕಾಂಬಿನೇಷನ್ ನಾವು ನೋಡಿದಾಗ ಮದುವೆ ಜೀವನ ತುಂಬ ವಿಶೇಷವಾಗಿ ಅವರ ಮದುವೆ ಜೀವನ ಒಂದು ಮೈಂಡ್ ಸೆಟ್ಟು ತುಂಬ ಕೆಟ್ಟೋಗಿರುತ್ತೆ. ಈ ಥರ ಕಾಂಬಿನೇಷನ್ ಬಂದರೆ 3, 12, 6 ಬಂತು ಅಂತಂದರೆ ಅವರಿಗೆ ಬದುಕೋಕ್ಕೂ ಆಗದೆ ಸಾಯೋಕ್ಕೂ ಆಗದೆ ಒದ್ದಾಟ ಜಾಸ್ತಿ ಆಗುತ್ತೆ. ತುಂಬ ವಿಶೇಷವಾಗಿ ಇದು ಯಾರದೇ ಕಾಂಬಿನೇಷನಲ್ಲಿ ಬರಲಿ, 7th ಕಸ್ಬಲ್ ಸಬ್ಲಾಡಲ್ಲಿ ಅಥವಾ ಸ್ಟಾರ್ ಲಾಡಲ್ಲಿ
ತುಂಬ ವಿಶೇಷವಾಗಿ 3 ಥರ ನೋಡಬೇಕಾಗುತ್ತೆ. ಇದರಲ್ಲಿ DNA ಅಂತಲೂ ಇದೆ. DNA ಅಂದರೆ ನೀವು ತಿಳ್ಕೊಂಡಿರೋ ಥರ DNA ಅಲ್ಲ, ಅದು ಅರ್ಥ ಆಯ್ತಾ. ನಮ್ಮ ಜಾತಕದಲ್ಲಿ DNA ಅಂತ ಒಂದು ಇರುತ್ತೆ, ಅಂದರೆ ಅದು ತುಂಬ ಡೀಪ್ ಸಬ್ಜೆಕ್ಟು. DNA ಅಂದರೆ ಅಲ್ಲೂ ಹೇಗಿದೆ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. DNA ಆದರೂ ಹೆಂಗಾದ್ರೂ ಚೆನ್ನಾಗಿದೆಯಾ, ಇಂಪ್ರೂವ್ಮೆಂಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ನೋಡಬೇಕಾಗುತ್ತೆ. ಮೇನ್ ಆಗಿ ಇಲ್ಲಿ ಕಸ್ಬಲ್ ಸಬ್ಲಾಡು ಸ್ಟಾರ್ ಲಾಡೇ ಹೇಳ್ಬಿಡ್ತವೆ ನಿಮಗೆ ಹೇಗಿದೆ ಹೇಗಿಲ್ಲ ಅನ್ನೋದು ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಇಲ್ಲ ಅಂತಾದಾಗ DNA ಆದರೂ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಜಾತಕದಲ್ಲಿ DNA ಅನ್ನೋದು ಇರುತ್ತೆ, ಆ ಗ್ರಹ ತೋರಿಸ್ತಾ ಇರುತ್ತೆ. ಆ ಗ್ರಹ ಯಾವುದು, ಆ 7 ಕಸ್ಬಲ್ ಸಬ್ಲಾಡಲ್ಲಿ DNA ತೋರಿಸುವಂಥ ಗ್ರಹ ಯಾವುದು ಅಂತ ನೋಡಬೇಕಾಗುತ್ತೆ. DNA ಅಂದರೆ ನೀವು ತಿಳ್ಕೊಂಡಿರೋದಲ್ಲ, ಆ DNA ಅಲ್ಲ, ಈ ಜಾತಕದಲ್ಲಿ ಬರುವಂತಹ DNA ಅಂತ ನೋಡಬೇಕಾಗುತ್ತೆ. ಅದು ಇಂಪಾರ್ಟೆಂಟು. ಸೊ ಹಂಗಾಗಿ ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ಏನಪ್ಪ ಅಂದರೆ 7 ಕಸ್ಬಲ್ ಸಬ್ಲಾಡಲ್ಲಿ ಈ ಥರ ಕಾಂಬಿನೇಷನ್ ಬಂದಾಗ ತುಂಬ ಒದ್ದಾಟ ಜೀವನದಲ್ಲಿ. ಈ ಕಡೆ ಬಿಡೋಕ್ಕೂ ಆಗಲ್ಲ, ಆ ಕಡೆ ಕಟ್ಕೊಳ್ಳೋಕ್ಕೂ ಆಗಲ್ಲ, ಇರೋಕ್ಕೂ ಆಗಲ್ಲ, ಹೋಗೋಕ್ಕೂ ಆಗಲ್ಲ. ಆ ಥರ ಪರಿಸ್ಥಿತಿ ತುಂಬ ನೆಗೆಟಿವ್ ಇರುತ್ತೆ. ಇಂಥವ್ರನ್ನ ಏನಾದರೂ ಹುಡುಗಿ ಜಾತಕದಲ್ಲಿ ಈ ಥರ ಏನಾದರೂ 7 ಕಸ್ಬಲ್ ಸಬ್ಲಾಡಲ್ಲಿ 6ನೇ ಮನೆ 12ನೇ ಮನೆ ತೋರಿಸುವಂಥವ್ರು ಏನಾದರೂ ನಾವು ಮ್ಯಾಚ್ ಮಾಡಿಬಿಟ್ರೆ ಅದೋ ಗತಿ ಆಗುತ್ತೆ. ಸೊ ಹಂಗಾಗಿ ಡಿವೋರ್ಸ್ ಆಗೋದಕ್ಕೆ ಮೇನ್ ರೀಸನ್ನು ಈ ಥರ ಕಾಂಬಿನೇಷನ್ ಇರೋರನ್ನ ಕಾಂಬಿನೇಷನ್ ಮ್ಯಾಚ್ ಮಾಡಬಾರ್ದು. ತುಂಬ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಹಂಗಾಗಿ ಡಿವೋರ್ಸ್ ಆಗೋದಕ್ಕೆ ಇದೇ ಪ್ರಾಬ್ಲಮ್ಮು. 6ನೇ ಮನೆ 10ನೇ ಮನೆ ಅಥವಾ 1ನೇ ಮನೆ 1, 6, 10 ಬಂದಾಗ, ಅಥವಾ 6, 10 ಬಂದಾಗ, ಮೇನಾಗಿ 6, 12 ಬಂದಾಗ. ಯಾಕಂದರೆ 12 ಅಂದರೆ ಹೊರಗಡೆ ಹೋಗು ಅಂತ ಹೇಳುತ್ತೆ. 6 ಅಂತಂತಂದರೆ ಆ ಮದುವೆಗೆ ಒಂದು ನೆಗೆಟಿವ್ ಮನೆ ಅದು. ಹಂಗಾಗಿ ಆ ಮದುವೆಗೆ ಇಂಟ್ರೆಸ್ಟ್ ಇಲ್ಲದೆ ಇರೋಂಥದ್ದಾಗುತ್ತೆ. 6ನೇ ಮನೆ 10ನೇ ಮನೆ ಬಂದಾಗ 1, 6, 10 ಅಂತ ಬಂದಾಗ ನಿಮ್ಮ ವೃತ್ತಿ ಚೆನ್ನಾಗಿರುತ್ತೆ. ಫೀಮೇಲ್ ಜಾತಕದಲ್ಲಾದರೂ ಆಗಲಿ, ಮೇಲ್ ಜಾತಕದ ಬೇಕಾದ್ರೂ ಆಗಲಿ, ವೃತ್ತಿ ಜೀವನ ಚೆನ್ನಾಗಿರುತ್ತೆ. ಆದರೆ ಪರ್ಸ್ನಲ್ ಲೈಫ್ ಚೆನ್ನಾಗಿರೋದಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಒಳ್ಳೆಯ ವೃತ್ತಿ ಇರುತ್ತೆ, ಕೆಲಸ ಬರ್ಬೋದು, ದುಡ್ಡು ಬರ್ಬೋದು, ಬಟ್ ಆದರೆ ತುಂಬ ವಿಶೇಷವಾಗಿ ಮದುವೆ ಜೀವನ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಈ ಥರ ಕಾಂಬಿನೇಷನ್ ತುಂಬ ಡೇಂಜರ್ ಅಂತ ಹೇಳ್ತೀವಿ. ಆ ಥರ ಕಾಂಬಿನೇಷನ್ ಇಬ್ಬರಲ್ಲೂ ಬಂದುಬಿಟ್ರೆ ತುಂಬ ಕಷ್ಟ. ಹಂಗಾಗಿ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ಶುಕ್ರನಲ್ಲಿ ನೋಡಬೇಕಾಗುತ್ತೆ. ನಾವು ಶುಕ್ರನಲ್ಲಿ ಗಂಡಿನ ಜಾತಕದಲ್ಲಿ ಶುಕ್ರನ ಒಂದು ನೋಡಬೇಕಾಗುತ್ತೆ, ಹೆಣ್ಣಿನ ಜಾತಕದಲ್ಲಿ ಕುಜನ ನೋಡಬೇಕಾಗುತ್ತೆ. ಹೆಣ್ಣಿನ ಜಾತಕದಲ್ಲಿ ಏನಾದರೂ KP ಸಿಸ್ಟಮ್ ಪ್ರಕಾರ ಕುಜನಲ್ಲಿ ಏನಾದರೂ 4 ಅಂತ ಇದ್ದಾಗ ಇವರಿಗೆ ಏನಾಗುತ್ತೆ ಅಂದರೆ, ಹೆಣ್ಣಿನ ಜಾತಕದಲ್ಲಿ ಈ ಥರ ಇದ್ದಾಗ ಆ ಹೆಣ್ಣಿಗೆ ಗಂಡ ಅಂದರೆ ಸ್ವಲ್ಪ ಅಲರ್ಜಿ ಥರ ಇರುತ್ತೆ, ಚೆನ್ನಾಗಿ ಅವ್ರಿಗೆ ಕಾಣಿಸೋದಿಲ್ಲ. ಗಂಡ ಅನ್ನೋನು ಅವ್ರ ಕಣ್ಣಿಗೆ ಚೆನ್ನಾಗಿ ಕಾಣಿಸಲ್ಲ, ಒಂದು ಫೀಲ್ ಅನ್ನೋದು ಇರೋದಿಲ್ಲ. ಆ ಹೆಣ್ಣಿಗೆ ಗಂಡ ಅನ್ನೋ ಫೀಲ್ ಇರೋದಿಲ್ಲ, ಆಸೆ ಪ್ರೀತಿ ಅನ್ನೋದು ಇರೋದಿಲ್ಲ. ದಾಂಪತ್ಯ ಜೀವನ ಒಂಥರ ಏನು ಹೇಳ್ತೀವಿ ಅಂದರೆ ಒಂಥರ ಏನೋ ಕಟ್ಕೊಂಡಿದ್ದೀವಿ ಅನ್ನೋ ಥರ ಇರುತ್ತೆ, ಆ ಫೀಲೇ ಬರೋದಿಲ್ಲ. ಪ್ರಾಬ್ಲಮ್ಸ್ ಕ್ರಿಯೇಟ್ ಜಾಸ್ತಿ ಮಾಡುತ್ತೆ ಈ ಥರ ಒಂದು ಕಾಂಬಿನೇಷನ್ ಬಂದರೆ. ಶುಕ್ರನಲ್ಲೇನಾದರೂ 6ನೇ ಮನೆ ಅಥವಾ 10ನೇ ಮನೆ ಏನಾದರೂ ಬಂದರೆ ಗಂಡಿನ ಜಾತಕದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ, ಗಂಡಿಗೆ ಕೆಲಸ ಚೆನ್ನಾಗಿರುತ್ತೆ. 6, 10 ಅನ್ನೋದು ಕೆಲಸದ ಮನೆಗಳು, ಕೆಲಸ ಚೆನ್ನಾಗಿರುತ್ತೆ, ಚೆನ್ನಾಗಿ ಸಂಪಾದನೆ ಮಾಡ್ಬೋದು, ಎಲ್ಲ ಇರುತ್ತೆ. ಆದರೆ ಆ ಗಂಡಿಗೆ ಹೆಣ್ಣು ಚೆನ್ನಾಗಿ ಕಾಣಿಸಲ್ಲ ಅಂತ ಈ ಕಾಂಬಿನೇಷನ್ ಹೇಳುತ್ತೆ. ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಮನಸ್ತಾಪಗಳು ಹೆಚ್ಚು. ಕೆಲಸಕ್ಕೆ ಹೋದಾಗ ಅದೆಲ್ಲ ಬೇರೆ ಎಲ್ಲ ಒಂದು ಕಾಂಬಿನೇಷನ್ನು. 6ನೇ ಮನೆ ಅಂತಂದರೆ ಅದು ಕಟ್ ಮಾಡೋಂಥದ್ದು, 10 ಅಂದರೆ ಪ್ರತಿಷ್ಠೆ, ನಾನು ಹೇಳ್ದಂಗೆ ಆಗಬೇಕು, ನಂದೇ ಆಗಬೇಕು, ಸ್ಟೇಟಸ್ಸು ಜಾಸ್ತಿ ನೋಡ್ತಾರೆ, ಒಂದೊಂದು ಮಾತುಗೂ ಜಗಳ ಆಡೋಂಥದ್ದು, ಎಲ್ಲ ಮನಸ್ತಾಪಗಳು ಹೆಚ್ಚಾಗುತ್ತೆ. ಸೊ ಹಂಗಾಗಿ ಈ ಕಾಂಬಿನೇಷನ್ನು ಸಹ ಈ ಇಬ್ಬರ ಜಾತಕದಲ್ಲೂ ನೋಡ್ಕೋಬೇಕಾಗುತ್ತೆ. ಇವ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ, ಇವ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ, ಎರಡೂ ಈ ಥರ ಬಂದುಬಿಟ್ರೆ. ಹಂಗಾಗಿ ಇಲ್ಲಿ ಯಾವ ಕಾಂಬಿನೇಷನ್ ಬಂದರೆ ಒಳ್ಳೆಯದು ಅಂತ ತಿಳಿಸ್ಕೊಡ್ತೀನಿ ಮುಂದೆ. ಸೊ 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಲಗ್ನ ಭಾವವನ್ನು ನೋಡಬೇಕಂದ್ರೆ ಫಸ್ಟ್ ಕಸ್ಬಲ್ ಸಬ್ಲಾಡಲ್ಲಿ ನಾವು ನೋಡಬೇಕಾಗುತ್ತೆ. ಫಸ್ಟ್ ಕಸ್ಬಲ್ ಸಬ್ಲಾಡು ತುಂಬ ಇಂಪಾರ್ಟೆಂಟು. ಸೊ ಫಸ್ಟ್ ಕಸ್ಬಲ್ ಸಬ್ಲಾಡಲ್ಲಿ ನೋಡಿದಾಗ ನಮ್ಮ ಒಂದು ಥಿಂಕಿಂಗ್ ಹೇಗಿರುತ್ತೆ, ನಮ್ಮ ಒಂದು ಯೋಚನೆ ಹೇಗಿರುತ್ತೆ, ನಮ್ಮ ಮನಸ್ಸಿನ ಸ್ಥಿತಿಯನ್ನು ಇದು ಹೇಳುತ್ತೆ. ಮತ್ತು ನಮ್ಮ ಒಂದು ಆರೋಗ್ಯವನ್ನು ಹೇಳುತ್ತೆ. ನಮ್ಮ ಒಂದು ಆರೋಗ್ಯ ಹೇಗಿದೆ, ನಾವು ಎಷ್ಟು ಗಟ್ಟಿಯಾಗಿದ್ದೀವಿ, ಶರೀರ ಎಷ್ಟು ನಮ್ಮದು ಬಲವಾಗಿದೆ ಅನ್ನೋದ್ರ ಬಗ್ಗೆ ಫಸ್ಟ್ ಕಸ್ಬಲ್ ಸಬ್ಲಾಡ್ ಹೇಳುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿ. ಅದೇ ಲಗ್ನ ಭಾವ ಅಂತ ತಗೊಳ್ತೀವಿ. ಸೊ ಹಂಗಾಗಿ ಲಗ್ನ ಭಾವ ಅಂದರೆ ನಮ್ಮ ಜೀವನದ ಒಂದು ಬೇಸ್ಮೆಂಟ್ ಇದ್ದಂಗೆ, ಫೌಂಡೇಶನ್ನು. ಆ ಫೌಂಡೇಶನ್ನು, ಇಡೀ ಜೀವನದ ಫೌಂಡೇಶನ್ ವೀಕ್ ಆಗಿದೆಯಾ ಸ್ಟ್ರಾಂಗ್ ಆಗಿದೆಯಾ ಅಂತ ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಕಸ್ಬಲ್ ಸಬ್ಲಾಡ್ ನೋಡಬೇಕಾಗುತ್ತೆ. ಗಂಡಿನ ಜಾತಕದಲ್ಲಿ ಏನಾದರೂ 6, 8 ಅನ್ನೋ ಒಂದು ಸಿಗ್ನಿಫೈ ಮಾಡಿದಾಗ ಆ ಫಸ್ಟ್ ಕಸ್ಬಲ್ ಸಬ್ಲಾಡು ಅಲ್ಲಿ ವೀಕ್ ಆಯಿತು ಅಂತ ಅರ್ಥ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದರಲ್ಲೇನಾದರೂ ಫಸ್ಟ್ ಕಸ್ಬಲ್ ಸಬ್ಲಾಡಲ್ಲಿ ಏನಾದರೂ ರಾಹು ಬಂದುಬಿಟ್ರೆ ಇನ್ನೂ ತುಂಬ ಕಷ್ಟ. ರಾಹು ಬಂದುಬಿಟ್ರೆ ಬ್ಲಾಕ್ ಮ್ಯಾಜಿಕ್ಗೆ
ಒಳಗಾಗ್ಬೋದು, ಅಥವಾ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇರುತ್ತೆ. ಫಸ್ಟ್ ಕಸ್ಪಲ್ ಸಬ್ಲಾಡಲ್ಲಿ ಏನಾದರೂ ರಾಹು ಬಂದರೆ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇರುತ್ತೆ, ಎಲ್ಲದೂ ನೆಗೆಟಿವ್ ಆಗೇ ತಗೊಳ್ತಾರೆ. ಮತ್ತು ಬ್ಲ್ಯಾಕ್ ಮ್ಯಾಜಿಕ್ಕು ಸಹ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ ಫಸ್ಟ್ ಕಸ್ಪಲ್ ಸಬ್ಲಾಡಲ್ಲಿ ರಾಹು ಬಂದರೆ. ಹಾಗಾಗಿ ಜೀವನದಲ್ಲಿ ನೋವು, ದುಃಖ, ಹತಾಶೆ ಹೆಚ್ಚಾಗಿರುತ್ತೆ. 6 ಮತ್ತು 8 ಅಂತ ಬಂದಾಗ ಅದು ಯಾವಾಗ ಕ್ರಿಯೇಟ್ ಆಗುತ್ತೆ ಎಂದು ದಶಾಭುಕ್ತಿಯಲ್ಲಿ ಇದೆ, ಅದು ಬರ್ತೀನಿ, ನೆಕ್ಸ್ಟ್ ಸ್ಟೆಪ್ ಇದೆ, ಅದು ಬರ್ತೀನಿ ಹೆಚ್ಚಿನದಾಗಿ. ಹಂಗೆ ಸೇಮು ಇದೇ ಥರ ಹೆಣ್ಣಿನ ಜಾತಕದಲ್ಲೂ ಅಷ್ಟೇ. ಹೆಣ್ಣಿನ ಜಾತಕದಲ್ಲೂ ಈ ಒಂದು ಫಸ್ಟ್ ಕಸ್ಪಲ್ ಸಬ್ಲಾಡಲ್ಲಿ 6ನೇ ಮನೆ, 12ನೇ ಮನೆ ಅಥವಾ 6, 8 ಅನ್ನೋ ಮನೆ ಏನಾದರೂ ಬಂದರೆ ಲಗ್ನ ಏನು ಹೇಳುತ್ತೆ ಅಂದರೆ ಮದುವೆ ಜೀವನ ಕಷ್ಟ ಅಂತ ಹೇಳುತ್ತೆ. ಅಂದರೆ ಅಲ್ಲಿ ಅವರ ಒಂದು ಥಿಂಕಿಂಗ್ ಆ ಥರ ಇರುತ್ತೆ, ಆ ಥಿಂಕಿಂಗ್ ಮೆಥಡು ಹೇಳುತ್ತೆ. ಫಸ್ಟ್ ಕಸ್ಪಲ್ ಸಬ್ಲಾಡು ನಿಮ್ಮ ಯೋಚನೆ, ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಫಸ್ಟ್ ಕಸ್ಪಲ್ ಸಬ್ಲಾಡಲ್ಲೇ ಗೊತ್ತಾಗುತ್ತೆ. ನೀವು ಯಾವ ಥರ, ನೀವು ಹೆಂಗೆ ಅನ್ನೋದ್ರ ಬಗ್ಗೆ ಇದು ಹೇಳುತ್ತೆ. ಸೊ ಹಂಗಾಗಿ ಫಸ್ಟ್ ಕಸ್ಪಲ್ ಸಬ್ಲಾಡ್ ನೋಡಲೇಬೇಕಾಗುತ್ತೆ, ಲಗ್ನ ಭಾವನ ನೋಡಬೇಕಾಗುತ್ತೆ ಮ್ಯಾಚ್ ಮೇಕಿಂಗಲ್ಲಿ, ಇಂಪಾರ್ಟೆಂಟು. ಸೊ 4ನೇ ಪಾಯಿಂಟ್ ಏನಪ್ಪ ಅಂತಂದರೆ ಮೂರನೇ ಭಾವ ಏನಕ್ಕಪ್ಪ ನಾವು ನೋಡ್ತೀವಿ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿ 3ನೇ ಭಾವ ಅಥವಾ ಥರ್ಡ್ ಕಸ್ಪಲ್ ಸಬ್ಲಾಡು ಧೈರ್ಯ ಮತ್ತು ವೀರ್ಯದ ಸ್ಥಾನ, ಅದು ತುಂಬ ಇಂಪಾರ್ಟೆಂಟ್ ಆಗಿ ತಗೊಳ್ಳಿ. ಗಂಡಿಗೆ ವೀರ್ಯ ಸ್ಥಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಏನಾದರೂ 3ನೇ ಸ್ಥಾನದಲ್ಲಿ 6 ಮತ್ತು 12 ಬಂದಾಗ ಗಂಡು ಬ್ರೇಕ್ ಆಗೋಂತಹ ಸಾಧ್ಯತೆ ಇರುತ್ತೆ, ಅಥವಾ ಗಂಡಿಗೆ ವೀರ್ಯಾಣು ಸರಿಯಾಗಿ ಉತ್ಪಾದನೆ ಅಥವಾ ಉತ್ಪತ್ತಿ ಆಗೋದಿಲ್ಲ ಅಂತ ಹೇಳ್ತೀವಿ. ಸೊ ಹಂಗಾಗಿ ಫೀಮೇಲ್ ಜಾತಕದಲ್ಲೂ ಈ ಥರ ಬಂದಾಗ 6 ಮತ್ತು 12 ಬಂದಾಗ ಸ್ವಲ್ಪ ಮದುವೆ ಜೀವನ ಬ್ರೇಕ್ ಆಗೋಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ, ಬಾಂಧವ್ಯ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ತೀವಿ. 3ನೇ ಕಸ್ಪಲ್ ಸಬ್ಲಾಡಲ್ಲೂ ನೋಡಬೇಕಾಗುತ್ತೆ. ಮೇನು ನಿಮಗೆ 50% ಇಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಆದರೆ ಇಲ್ಲೆಲ್ಲ ನೋಡಬೇಕಾಗುತ್ತೆ, ಎಲ್ಲ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನೋಡಬೇಕು. ಇಷ್ಟೆಲ್ಲ ಕೆಲಸ ಇದೆ, ಬಟ್ ಆದರೆ ಯಾರು ನೋಡ್ತಾ ಇದ್ದಾರೆ, ಅದಕ್ಕೆ ಪ್ರಾಬ್ಲಮ್ಸ್ಗಳು ಹೆಚ್ಚಾಗಿ ನೋಡಬೇಕಾಗುತ್ತೆ. ಸೊ ಹಂಗಾಗಿ ನೆಕ್ಸ್ಟ್ 5ನೇ ಸ್ಟೆಪ್ ಬಂದು 5th ಕಸ್ಪಲ್ ಸಬ್ಲಾಡ್ ಏನಕ್ಕಪ್ಪ ನೋಡಬೇಕು, 5ನೇ ಭಾವ ಏನಕ್ಕೆ ನೋಡಬೇಕು ಅಂದರೆ ಅದು ಸಂತಾನ ಸ್ಥಾನ, ನಮ್ಮ ಮದುವೆಯ ನಂತರ ಆಗುವ ಸಂತಾನ ಸ್ಥಾನ, ಮತ್ತು ನಮ್ಮ ಪ್ರೀತಿ ಪ್ರೇಮದ ಒಂದು ರೊಮ್ಯಾನ್ಸ್ ಹೇಗಿರುತ್ತೆ, ಜೀವನದಲ್ಲಿ ರೊಮ್ಯಾನ್ಸ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ 5ನೇ ಭಾವ ಇರುತ್ತೆ. ಮತ್ತು ನಮ್ಮ ಟ್ಯಾಲೆಂಟ್ ಹೇಗಿರುತ್ತೆ, ಇದೆಲ್ಲ ಸಾಲವಳಿಯಲ್ಲಿ ಬರೋದೇ ಇಲ್ಲ, ಅದಕ್ಕೆ ಫೇಲ್ ಆಗೋಂಥದ್ದು. ಸೊ ಹಂಗಾಗಿ ಇದೆಲ್ಲ ನೋಡಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಳಿ. 5th ಕಸ್ಪಲ್ ಸಬ್ಲಾಡಲ್ಲಿ ಏನಾದರೂ ಗಂಡಿಗೆ 5ನೇ ಮನೆ, 8ನೇ ಮನೆ, 12ನೇ ಮನೆ ಬಂದರೆ ಮದುವೆಗೆ ಮುಂಚೆನೇ ಅವರಿಗೆ ಅಫೇರ್ ಇರೋಂಥದ್ದು, ಅಥವಾ ಮದುವೆಗೆ ಮುಂಚೆನೇ ಎಲ್ಲ ಆಗೋಗಿರುತ್ತೆ. ಆಲ್ರೆಡಿ ಮದುವೆ ಆದಮೇಲೆ ಏನು ಮಾಡಬೇಕು ದೈಹಿಕವಾಗಿ ಅನ್ನೋದು ಏನು ಇರುತ್ತೋ ಅದೆಲ್ಲ ಆಗೋಗಿರುತ್ತೆ ಆಲ್ರೆಡಿ, ಆ ಥರನೂ ಇರುತ್ತೆ. ಅಥವಾ ಮದುವೆ ಆದಮೇಲೂ ಸಹ ಅಫೇರ್ ಇಟ್ಕೊಳ್ಳೋಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ, ಅರ್ಥ ಮಾಡ್ಕೊಳ್ಳಿ. ಪ್ರೀತಿ ಪ್ರೇಮ ಅನ್ನೋದು, ಅಫೇರ್ ಅನ್ನೋದು ಗುಪ್ತ. 5 ಅಂತಂತಂದರೆ ನಿಮಗೆ ಪ್ರೇಮ ಅಂತ ಹೇಳ್ತೀವಿ, ಅಥವಾ ಲವ್. 5ನೇ ಮನೆ ಲವ್ನ ಇಂಡಿಕೇಟ್ ಮಾಡುತ್ತೆ. ಅದೇ 8ನೇ ಮನೆ ಬಂದು ಗುಪ್ತ, ಸೀಕ್ರೆಟ್ ಅಂತ ಹೇಳುತ್ತೆ, ಲವ್ನಲ್ಲಿ ಗುಪ್ತ ಅಂತ ಹೇಳುತ್ತೆ. 12 ಅಂದರೆ ಹೊರಗಡೆ, ಅಂದರೆ ಹೊರಗಡೆ ಸಂಬಂಧ ಇಟ್ಕೊಂಡಿರ್ತಾರೆ. ಸಿಂಪಲ್ ಪ್ರೊಡಕ್ಷನ್ ಅಷ್ಟೇ. 5, 8, 12 ಅಂತ ಬಂದಾಗ ಸಿಂಪಲ್ ಆಗಿ ಇವರಿಗೆ ಮದುವೆ ಆದಮೇಲೂ ಸಹ ಅಫೇರ್ ಇರೋಂತಹ ಸಾಧ್ಯತೆ ಇರುತ್ತೆ. 5ನೇ ಮನೆ ಕಸ್ಪಲ್ ಸಬ್ಲಾಡ್ ನೋಡಬೇಕಾಗುತ್ತೆ, ಅಥವಾ ಮದುವೆಗೆ ಮುಂಚೆ ಆದ್ರೂ ಇರೋ ಸಾಧ್ಯತೆ ಇರುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಹಂಗಾಗಿ ಅದೆಲ್ಲ ಕಾಮನ್ನು ಅಂತ ಅಂದ್ಕೊಳ್ತಾರೆ, ಬಟ್ ಆದರೆ ಮದುವೆಗೆ ಇವೆಲ್ಲ ನೋಡಬೇಕಾಗುತ್ತೆ. ಅಷ್ಟೊಂದು ಡೀಪಾಗಿ ನೋಡಿ ಮದುವೆ ಮಾಡೋದು ತುಂಬ ಕಷ್ಟ. ಹಂಗಾಗಿ ನಿಮ್ಮ ಪರ್ಸ್ನಲ್ಗೆ ಬಿಟ್ಟಿರೋಂಥದ್ದು, ಆದರೆ ಸಬ್ಜೆಕ್ಟ್ ಇರೋದು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಂಗಾಗಿ ಅದೇ ಥರ 5th ಕಸ್ಪಲ್ ಸಬ್ಲಾಡಲ್ಲಿ ಏನಾದರೂ ಸ್ತ್ರೀಯರಿಗೆ 1ನೇ ಮನೆ, 6ನೇ ಮನೆ, 12ನೇ ಮನೆ, 8ನೇ ಮನೆ ಏನಾದರೂ ಬಂದರೆ ಫೀಮೇಲ್ ಜಾತಕದಲ್ಲಿ ಸ್ವಲ್ಪ ಸಂತಾನ ಕಷ್ಟ ಅಂತ ಹೇಳ್ತೀವಿ. ಸ್ವಲ್ಪ ತುಂಬ ಕಷ್ಟ ಇರುತ್ತೆ. 5ನೇ ಮನೆ ಕೆಟ್ಟಿದೆ ಅಂತ ಅರ್ಥ ಅಲ್ಲಿಗೆ. ಫೀಮೇಲ್ ಜಾತಕದಲ್ಲಿ ಈ ಥರ ಇದ್ದರೆ 5ನೇ ಮನೆ ಕೆಟ್ಟಿದೆ, ಸಂತಾನ ಆಗೋದು ತುಂಬ ಕಷ್ಟ ಇರುತ್ತೆ. 4ನೇ ಮನೆ, 8ನೇ ಮನೆ, 12ನೇ ಮನೆ ಬಂದರೆ ಸಂತಾನ ಆಗೋದು ಕಷ್ಟ ಆಗಿರುತ್ತದೆ. ಸೊ ಹಂಗಾಗಿ ಇದು DNA ಅಲ್ಲಿ ಎಲ್ಲ ನೋಡಬೇಕಾಗುತ್ತೆ, ಅದು ಫೈನಲ್ ಮಾಡಿಬಿಟ್ಟು ನೀವು ನೋಡಬೇಕಾಗುತ್ತೆ. ಆದರೆ ಏನಾದರೂ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡ್ರೆ ಆಗುತ್ತೋ ಆಗಲ್ವೋ ಈ ಥರ. ಯಾಕೆಂದರೆ 70% ಸ್ತ್ರೀ ಜಾತಕನೇ ತುಂಬ ಇಂಪಾರ್ಟೆಂಟು. ಒಂದು ಸಂತಾನ ಅಂತ ಬಂದಾಗ ಇಂಪಾರ್ಟೆಂಟ್, ಅವ್ರ ಜಾತಕನೇ ತುಂಬ ಇಂಪಾರ್ಟೆಂಟಾಗಿ ನೋಡಬೇಕಾಗುತ್ತೆ ಗಂಡಿನ ಜಾತಕಕ್ಕಿನ್ನ 70%. ಇನ್ನು 30% ಪುರುಷರ ಜಾತಕ ತಗೋಬೇಕಾಗುತ್ತೆ. ಸೊ ಹಂಗಾಗಿ 6ನೇ ಪಾಯಿಂಟ್ ಏನಪ್ಪ ಅಂತಂದರೆ ಗುರುಗ್ರಹವನ್ನು ನೋಡಬೇಕಾಗುತ್ತೆ ನಾವು. ಗುರುಗ್ರಹ ಜಾತಕದಲ್ಲಿ, ಯಾಕೆಂದರೆ ನಮ್ಮ ಥಿಂಕಿಂಗು ಯಾಕೆಂದರೆ ಏನೇ ಕಿತ್ತಾಡಿದ್ರೂ ಅಟ್ಲೀಸ್ಟ್ ಹೊಂದಾಣಿಕೆ ಮಾಡಿಕೊಂಡು ಇಬ್ಬರಿಗೂ ಒಂದು ಟ್ಯಾಲೆಂಟ್ ಇದೆಯಾ, ಅಥವಾ ಒಂದು ಏನು ಹೇಳ್ತೀವಿ ಜ್ಞಾನ ಇದೆಯಾ, ತಿಳುವಳಿಕೆ ಇದೆಯಾ, ಹೆಂಗೆ ಏನು ಅಂತ ಗೊತ್ತಾಗುತ್ತಾ, ಆಧ್ಯಾತ್ಮಿಕ ಕಡೆ ಬರ್ತಾರಾ ಬರಲ್ವಾ, ಒಂದು ಯೋಚನೆ ಇರುತ್ತಾ ಅನ್ನೋದು ಗುರುಗ್ರಹ ಹೇಳುತ್ತೆ. ಸೊ ಹಂಗಾಗಿ ಗುರುಗ್ರಹದಲ್ಲೂ ಏನಾದರೂ ಫೀಮೇಲ್ಗೆ 8, 12 ಬಂತು ಅಂತಂದರೆ
ತುಂಬ ವಿಶೇಷವಾಗಿ ಗುರುನಲ್ಲಿ ಬಂದಾಗ, ಯಾಕೆಂದರೆ ಗುರು ನೈಸರ್ಗಿಕ ಪುತ್ರಕಾರಕ ಅಂತ ಹೇಳ್ತೀವಿ. ಯಾಕೆ ನೋಡಬೇಕು ಗುರು ಅಂತಂತಂದರೆ ನೈಸರ್ಗಿಕ ಪುತ್ರಕಾರಕ. ಸೊ ಜನರಲ್ ಆಗಿ ಗುರುಗ್ರಹ ನೋಡಲೇಬೇಕಾಗುತ್ತೆ. ಸೊ ಹಂಗಾಗಿ ಆ ಇಬ್ಬರಲ್ಲೂ 8, 12 ಅಂತಂತ ಬಂದರೆ ಮಕ್ಕಳಿಂದ ಸುಖ ಸಿಗಲ್ಲ ಅಂತ ಹೇಳ್ತೀವಿ. ಒಂದು ವೇಳೆ ನಿಮಗೆ ದಶಾಭುಕ್ತಿಯಲ್ಲಿ ಏನಾದರೂ 5ನೇ ಮನೆ, 11ನೇ ಮನೆ, 2ನೇ ಮನೆ ಏನಾದರೂ ಇಂಡಿಕೇಶನ್ ಮಾಡಿದ್ರೆ ಮಕ್ಕಳೇನೋ ಆಗೋಗುತ್ತೆ. ಆದರೆ ಗುರುವಿನಲ್ಲಿ ಏನಾದರೂ 8, 12 ಇದ್ದಾಗ ಮಕ್ಕಳಿಂದ ಸುಖ ಸಿಗಲ್ಲ, ನೋವು ವೇದನೆ ಹೆಚ್ಚಾಗಿರ್ತದೆ, ಅಥವಾ ಮಕ್ಕಳು ಆಗೋದು ಸ್ವಲ್ಪ ಕಷ್ಟ ಆಗಿರುತ್ತದೆ ಅಂತ ಹೇಳ್ತೀವಿ. 8, 12 ಅಂತ ಬಂದಾಗ ಗುರುಗ್ರಹದಲ್ಲಿ ಇಬ್ಬರಲ್ಲೂ ಸೊ ಈ ಥರ ತೋರಿಸುತ್ತೆ. ಇದು 6ನೇ ಪಾಯಿಂಟ್ ಆಗಿ ತಗೋಬೇಕಾಗುತ್ತೆ. ಸೊ ಹಂಗಾಗಿ ಇಲ್ಲಿ 7ನೇ ಪಾಯಿಂಟ್ ಏನಪ್ಪ ಅಂತಂದರೆ ವಿಶೇಷವಾಗಿ ತಗೊಳ್ಳಿ. ದಶಾಭಕ್ತಿ ಇಷ್ಟೆಲ್ಲ ನೋಡಿದ್ವಿ, ಇಷ್ಟೆಲ್ಲ ರೋಲ್ ಎಲ್ಲ ಚೆಕ್ ಮಾಡಿದ್ವಿ, ರೂಲ್ಸ್ ಏನೇನಿದೆ ಯಾವ್ಯಾವ ಥರ ಅಂತ ಚೆಕ್ ಮಾಡಿದ್ವಿ. ಆದರೆ ದಶಾಭಕ್ತಿನ ಅಲ್ವಾ ರೋಲ್ ಮಾಡೋದು, ದಶಾಭಕ್ತಿಯಲ್ಲಿ ಏನೇನು ಬರುತ್ತೆ ಯಾವ ಥರ ಅಂತ ನೋಡ್ಕೋಬೇಕಾಗುತ್ತೆ. ಅಂದರೆ ಇಬ್ಬರ ವಧು ಅಥವಾ ವರುವಿನ ಜಾತಕ, ಅಂದರೆ ಗಂಡು ಹೆಣ್ಣಿನ ಜಾತಕ ದಶಾ ಏನು ಬರ್ತಾ ಇದೆ, ಇವಾಗ ಮದುವೆ ಆಗ್ತಾ ಇದ್ದಾರೆ ಅಂದರೆ ನೆಕ್ಸ್ಟ್ ದಶಾ ಏನಿರುತ್ತೆ, ತದನಂತರ ಒಂದು 3 ಲೆವೆಲಲ್ಲಿ ದಶಾ ನೋಡಬೇಕಾಗುತ್ತೆ. ಇವ್ರದ್ದು 3 ಲೆವೆಲಲ್ಲಿ ದಶಾ ನೋಡಬೇಕಾಗುತ್ತೆ. ಆ ದಶಾದಲ್ಲಿ ಏನೇನು ಒಂದು ಇಂಡಿಕೇಶನ್ ಮಾಡ್ತಾ ಇದೆ ಅಂತ ನೋಡಬೇಕಾಗುತ್ತೆ. ದಶಾದಲ್ಲಿ ಏನಾದರೂ 6ನೇ ಮನೆ 8ನೇ ಮನೆ ಅಂತ ಬಂದರೆ, ಅಥವಾ ದಶಾದಲ್ಲಿ ಏನಾದರೂ, ಯಾಕೆ ಅಂತಂದರೆ ದಶಾ ತುಂಬ ಇಂಪಾರ್ಟೆಂಟ್ ಆಗಿ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಅದು ಸೂಚನೆಗಳನ್ನು ಕೊಡ್ತಾ ಇರುತ್ತೆ, ಯಾವಾಗ ಆಗುತ್ತೆ ಹೇಗಾಗುತ್ತೆ ಅಂತ. ಇಲ್ಲೇನೋ ಇಂಡಿಕೇಶನ್ ಸಿಕ್ಕಾಯಿತು, ಆದರೆ ಅದು ಯಾವಾಗ ಆಗೋದು ಅನ್ನೋದು ಇಲ್ಲಿ ತೋರಿಸ್ತಾ ಇರುತ್ತೆ. ಏನು ಹೇಳುತ್ತೆ ಅಂದರೆ ದಶಾ ಏನಾದರೂ ಸ್ಟಾರ್ಟಿಂಗಲ್ಲಿ 1 ವರ್ಷದಲ್ಲೋ 2 ವರ್ಷ ಮದುವೆ ಆಗಿ 2 ವರ್ಷ 3 ವರ್ಷದಲ್ಲಿ ಏನಾದರೂ, ಅಥವಾ 1 ವರ್ಷದ ಒಳಗಡೆ ಏನಾದರೂ ಈ ಥರ ಒಂದು ದಶಾ ಬಂದರೆ ಗಂಡಿನ ಜಾತಕದಲ್ಲಿ 6, 8 ಅಥವಾ 10 ಅನ್ನೋ ಒಂದು ಮನೆ ಬಂದರೆ, ಅದೇ ಸ್ತ್ರೀ ಜಾತಕದಲ್ಲಿ 6ನೇ ಮನೆ 12ನೇ ಮನೆ ಅಂತ ಏನಾದರೂ ಬಂದರೆ ಆ ದಶಾ ಹೇಳ್ತಾ ಇದೆ ನಿಮ್ಮನ್ನು ಡೈವರ್ಸ್ ಮಾಡಿಸ್ತೀನಿ, ದಶಾ ಹೇಳ್ತಾ ಇದೆ ನಿಮ್ಮನ್ನು ಒಂದಾಗೋದಕ್ಕೆ ನಾನು ಬಿಡೋದಿಲ್ಲ, ನಿಮಗೆ ಡೈವರ್ಸ್ ಮಾಡಿಸ್ತೀನಿ, ನೀವು ಡೈವರ್ಸ್ ಅಂತ ಆ ಥರ ದಶಾ ಹೇಳ್ತಾ ಇದೆ. ಆ ದಶಾ ಅಲ್ಲಿ ಹೇಳುತ್ತೆ. ಹಂಗಾಗಿ ದಶಾ ನೋಡಬೇಕಾಗುತ್ತೆ. ದಶಾ ಹೇಳೋದ ಮೇಲೆ ದಶಾ ಅಲ್ಲಿ ನಿಮಗೆ ಪ್ರಾಮಿಸ್ ಕೊಟ್ಟ ಮೇಲೆ 100% ನಿಮಗೆ ನೋವು ವೇದನೆ ಎಲ್ಲ ಥರ ಕಾಂಬಿನೇಷನ್ ನೋಡಬೇಕಾಗುತ್ತೆ. ಅದು ಭುಕ್ತಿಯಲ್ಲೂ ನೋಡಬೇಕಾಗುತ್ತೆ. ಭುಕ್ತಿಯಲ್ಲೂ ಸಹ 6ನೇ ಮನೆ 12ನೇ ಮನೆ ಮತ್ತು 3, 6, 9, 12 ಇದೇನಾದರೂ ಭುಕ್ತಿ ದಶಗಳಲ್ಲಿ ನಿಮಗೆ ಇಂಡಿಕೇಶನ್ ಬಂದ್ಬಿಟ್ರೆ ನಿಮ್ಮ ಮದುವೆ ಜೀವನ ಮುರಿದು ಬೀಳೋದ್ರಲ್ಲಿ ಸಂದೇಹನೇ ಇಲ್ಲ. ದಶಾಭುಕ್ತಿ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಫಾಲ್ ಆಗೋದು ಗ್ಯಾರಂಟಿ. ತುಂಬ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಳಿ. ಸದ್ಯಕ್ಕೆ ನಿಮಗೆ ಬರದೇ ಇರ್ಬೋದು, ಸದ್ಯಕ್ಕೆ ಒಳ್ಳೆ ದಶೆನೇ ನಡೀತಾ ಇರ್ಬೋದು, ಬಟ್ ಆದರೆ ಮುಂದಿನ ದಿನಗಳಲ್ಲಿ 1 ವರ್ಷ 2 ವರ್ಷ ಈ ಥರ ಇಬ್ಬರು ಜಾತಕದಲ್ಲೂ ನೋಡ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ಒಬ್ಬರು ಜಾತಕದಲ್ಲಾದ್ರೂ ಸೇಫ್ ಇದ್ದರೆ ಅವರು ಸೇಫ್ ಆಗೋಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಆದರೆ ಇದೇ ಥರ ಮ್ಯಾಚಿಂಗಲ್ಲಿ ಏನಾದರೂ ಅವರಿಗೆ 7ನೇ ಮನೆ 2ನೇ ಮನೆ 11ನೇ ಮನೆ ಹೆಚ್ಚಾಗಿ ಈ ಎಲ್ಲ ಕಾಣಿಸಿದಾಗ ಅವರಿಗೆ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಈ ಥರ ನಾವು ಒಂದು ಫೈನಲ್ ಆಗಿ ನೋಡಬೇಕಾಗಿರೋಂಥದ್ದು ಒಂದು ಹೊಂದಾಣಿಕೆ, ಮದುವೆ ಹೊಂದಾಣಿಕೆ ಯಾವ ಥರ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ನೀವು ನೋಡಿದ್ರಿ. ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಥರ ಒಂದು ನಮ್ಮಲ್ಲಿ ಹೊಸದಾಗಿ ಫಾರ್ಮೆಟ್ ಮಾಡಿದ್ದೀವಿ. ಇದೇ ಥರ ಫಾರ್ಮೆಟಲ್ಲಿ ಚೆಕ್ ಮಾಡಬೇಕಾಗುತ್ತೆ. KP ಸಿಸ್ಟಮ್ ಅಸ್ಟ್ರಾಲಜಿ ಮ್ಯಾರೇಜ್ ಮ್ಯಾಚಿಂಗು ನೋಡಿ ಯಾವ ಥರ ಇದೆ. ಡೇಟ್ ಆಫ್ ಬರ್ತು, ಟೈಮಿಂಗು, ಪ್ಲೇಸ್ ಬೇಕಾಗುತ್ತೆ. ತದನಂತರ ಇಲ್ಲಿ ನಾವು ಎಲ್ಲರೂ 36 ಔಟ್ ಆಫ್ ಅಂತ ಕೊಡ್ತಾರೆ, ಇದು ಸಾಲಾವಳಿ ಥರ. ಆ ಥರ ಅಲ್ಲ, ಇದು ನಾನು ಹೊಸದಾಗಿ ಮಾಡಿರೋಂತಹ ಫಾರ್ಮೆಟು ಈ ಥರ ಇರುತ್ತೆ ನಮ್ಮಲ್ಲಿ. 7th ಕಸ್ಪಲ್ ಸಬ್ಲಾಡ್ ಚೆಕ್ ಮಾಡಿಬಿಟ್ಟು ಅಲ್ಲಿ ಎಷ್ಟು ಫಿಲ್ಟ್ರ್ ಎಲ್ಲ ಟೋಟಲ್ ಫಿಲ್ಟ್ರ್ ಮಾಡಿ ಇಬ್ಬರು ಜಾತಕ ಚೆನ್ನಾಗಿ ಫಿಲ್ಟ್ರ್ ಮಾಡಿಬಿಟ್ಟು ಹೇಗಿದೆ ಅಂತ ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂತ ನೋಡ್ತೀವಿ. ಮ್ಯಾಕ್ಸಿಮಮ್ ಎಷ್ಟು ಬಂದರೆ ಓಕೆ, ಇದು ಓಕೆನಾ ಅಥವಾ ಓಕೆ ಇಲ್ವಾ ಈ ಆರೋಸ್ಕೋಪು ಅನ್ನೋದ್ರ ಬಗ್ಗೆ ಇಬ್ಬರು ಮ್ಯಾಚಿಂಗ್ ಹೇಗಿದೆ ಅಂತ ಟೋಟಲಿ ತಗೊಳ್ತೀವಿ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ, ನನ್ನ ಲೆಕ್ಕಾಚಾರದ ಪ್ರಕಾರ 100 ಮಾರ್ಕ್ಸ್ ಅಂತ ತಗೊಳ್ತೀವಿ. 100ಅಲ್ಲಿ ಎಷ್ಟು ಬರುತ್ತೆ, ಮೇನಾಗಿ ದಶಾಭುಕ್ತಿ ಹೇಗಿದೆ, ಮುಂದೆ ಯಾವಾಗಾದರೂ ಫ್ಯೂಚರಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ, ಗುರು ಹೇಗಿದ್ದಾನೆ, ಶುಕ್ರ ಕುಜ ಇವೆಲ್ಲ ಸ್ವಲ್ಪ ಕಡಿಮೆ ಮಾಡಿಸು. ಆದರೆ 7th ಕಸ್ಪಲ್ ಸಬ್ಲಾಡೆ 50%ನ ತಗೊಂಡ್ಬಿಡುತ್ತೆ. ಅದೇ ಮೇಯ್ನಾಗಿ ನಾವು ರೋಲ್ ಮಾಡ್ತಾ ಇರುತ್ತೆ, ಅದನ್ನೇ ನೋಡಬೇಕಾಗುತ್ತೆ. ತದನಂತರ ಇದೆಲ್ಲ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ನೋಡಬೇಕಾಗುತ್ತೆ. ಇದು ಫಿಲ್ಟ್ರ್ ಮಾಡಿ 100%ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೋ ಅದು ನಿಮ್ಮ ಮದುವೆ ಜೀವನ ಚೆನ್ನಾಗಿರೋದಕ್ಕೆ ಸಾಧ್ಯತೆಗಳು ಆಗಿರುತ್ತೆ. ಸೊ ಹಂಗಾಗಿ ಇದು ನೋಡ್ಕೊಳ್ಳಿ ಕರೆಕ್ಟಾಗಿ. ಮನುಷ್ಯನ ಜೀವನ, ಮದುವೆ ಜೀವನ ತುಂಬ ಮುಖ್ಯ. ಸಂಸಾರ ಚೆನ್ನಾಗಿದ್ದರೆ ನಮ್ಮ ಮನೆ ಫಸ್ಟು ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿದ್ದರೆ ಊರು ಚೆನ್ನಾಗಿರುತ್ತೆ, ಅದ ನಂತರ ಪ್ರಪಂಚ ದೇಶ ಎಲ್ಲ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಂಗಾಗಿ ಈ ಥರ ಒಂದು
ಮ್ಯಾಚಿಂಗ್ ನೋಡ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು ವೇದಿಕಲ್ಲೂ ಸಹ ಕೊಡ್ತೀವಿ. ವೇದಿಕಲ್ಲೂ ಸಹ ಸೇಮ್ ಇದೇ ಥರನೇ ಮಾಡಿದ್ದೀನಿ. ವೇದಿಕಲ್ಲಿ ಏನಪ್ಪ ಇಂಪಾರ್ಟೆಂಟ್ ತಗೋಬೇಕು ಅಂದರೆ ಚಂದ್ರಗ್ರಹಣ ಮ್ಯಾಚಿಂಗ್ ನೋಡಬೇಕು ಇಬ್ಬರಲ್ಲೂ. ಶುಕ್ರನ್ ನೋಡಬೇಕು. ಸೆಕೆಂಡ್ ಪ್ಲೇಸ್ಮೆಂಟು ನನ್ನ ಪ್ರಕಾರ ಶುಕ್ರನ್ ತಗೋಬೇಕು. ತದನಂತರ ಗುರು, ತದನಂತರ ಕುಜ. ಕುಜ ಬಂದ್ಬಿಟ್ಟು ಫೈಟ್ ಮಾಸ್ಟ್ರು, ಇಬ್ಬರಲ್ಲಿ ಹೇಗೆ ಜಗಳ ಆಗುತ್ತೆ ಅಂತ ತೋರಿಸುತ್ತೆ. ಗುರು ಬಂದ್ಬಿಟ್ಟು ಇಬ್ಬರಲ್ಲೂ ಎಷ್ಟು ಜ್ಞಾನ ಇದೆ, ತಿಳುವಳಿಕೆ ಎಷ್ಟಿದೆ, ಅಡ್ಜಸ್ಟ್ಮೆಂಟ್ ಆಗ್ತಾರಾ ಆಗಲ್ವಾ ಅಂತ ಹೇಳುತ್ತೆ. ಶುಕ್ರ ಬಂದ್ಬಿಟ್ಟು ಫ್ಯಾಷನ್, ಇಬ್ಬರಲ್ಲೂ ಹೇಗೆ ಒಂದು ಪ್ರೀತಿ ಅನ್ನೋದಿರುತ್ತೆ, ಇಬ್ಬರಲ್ಲೂ ಹೇಗೆ ಒಂದು ರೊಮ್ಯಾಂಟಿಕ್ ಆಗಿ ಇರ್ತಾರೆ ಅನ್ನೋದ್ರ ಬಗ್ಗೆ ಶುಕ್ರ ಹೇಳುತ್ತೆ. ಚಂದ್ರ ಬಂದ್ಬಿಟ್ಟು ಇಬ್ಬರ ಮೆಂಟಾಲಿಟಿ, ಮನಸ್ಸು ಹೊಂದಾಣಿಕೆ ಆಗುತ್ತಾ, ಅವ್ರು ಅರ್ಥ ಮಾಡ್ಕೊಳ್ತಾರ ಅಂತ ಚಂದ್ರನ್ ನೋಡಬೇಕಾಗುತ್ತೆ. ತದನಂತರ ಅದರಲ್ಲೂ ಮೇನ್ ಆಗಿ ನಾನು ಜಸ್ಟ್ ತಗೊಂಡಿರೋಂಥದ್ದು ನಾಡಿಕೂಟ ರಜ್ಜುಕೂಟ ಸ್ವಲ್ಪ ತಗೊಂಡಿದ್ದೀನಿ. ಅದು ಅಷ್ಟೊಂದು ನೋಡದೇ ಇದ್ರೂ ಸ್ವಲ್ಪ ನಾನು ತಗೊಂಡಿದ್ದೀನಿ. ಯುನಿಕೂಟ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಗ್ರಹ ಮೈತ್ರಿ ಕೂಟನೂ ಸ್ವಲ್ಪ ಇಂಪಾರ್ಟೆಂಟ್ ಆಗೋದ್ರಿಂದ ಇಷ್ಟಕ್ಕೆ ನಾವು ಇಷ್ಟು ಒಂದು ಮಾರ್ಕ್ಸ್ ಅಂತ ತಗೊಳ್ತೀವಿ. ಸೇಮ್ ಇದು ವೇದಿಕ್ ಅಸ್ಟ್ರಾಲಜಿ ಪ್ರಕಾರ. ವೇದಿಕ್ ಅಸ್ಟ್ರಾಲಜಿ ಪ್ರಕಾರ ಹೇಗೆ ನೋಡೋದು ಅನ್ನೋದ್ರ ಬಗ್ಗೆ ನಾವು ಎರಡೂ ಮ್ಯಾಚ್ ಮಾಡೋಕ್ಕೆ ಸಾಧ್ಯತೆ ಹೆಚ್ಚಾಗಿರ್ತದೆ. KP ಮತ್ತು ವೇದಿಕ್ ಎರಡನ್ನೂ ಮ್ಯಾಚ್ ಮಾಡಿ ಫೈನಲ್ ಮಾಡಬೇಕಾಗುತ್ತೆ. ಇದು ಮ್ಯಾಟ್ರು, ಇಷ್ಟೆಲ್ಲ ಮ್ಯಾಟ್ರ್ ಇದೆ. ಬಟ್ಟು ಎಲ್ಲ ಯಾಕೆ ಫಾಲ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಿಮಗೆ ಅರ್ಥ ಆಯ್ತಲ್ವಾ? ಇವಾಗ ನೋಡಿದ್ದೀರಾ ಯಾಕೆ ಫೇಲ್ ಆಗ್ತಾಯಿದೆ ಅನ್ನೋದು ಅರ್ಥ ಆಗಿರುತ್ತೆ. ಈ ರೀತಿ ಮ್ಯಾಚ್ ಮಾಡಬೇಕಾಗುತ್ತೆ. ಮ್ಯಾಚ್ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ, ತುಂಬ ಕಷ್ಟ. ಗಂಡಿನ ಜಾತಕ ಈ ರೀತಿ ಇದ್ರೂ ಹೆಣ್ಣಿನ ಜಾತಕನೂ ಈ ಥರ ಇದ್ದಾಗ ದಯವಿಟ್ಟು ಆದಷ್ಟು ನಾವಿಲ್ಲಿ ಸಜೆಷನ್ ಕೊಡೋದೇ ಅದೇ, ಆದಷ್ಟು ಈ ಮ್ಯಾಚಿಂಗ್ ಆಗೋದಿಲ್ಲ, ಬೇರೆದು ನೋಡಿ ಅಂತ ಕರೆಕ್ಟಾಗಿ ಹೇಳ್ತೀವಿ ನಾವು. ಸೊ ಹಂಗಾಗಿ ಯಾಕೆಂದರೆ ಸಂಸಾರ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಹಂಗಾಗಿ ನಾವು ಏನು ಮಾಡ್ತಾಯಿದ್ದೀವಿ, ಏನಕ್ಕೆ ಇಲ್ಲಿ ಆಗ್ತಾಯಿದೆ ಅಂದರೆ ಎಲ್ಲ ನಾವು ಕೇಳಿ ಮಾಡ್ತಾಯಿದ್ದೀವಿ. ಆದ್ರೂ ಯಾಕೆ ಹಿಂಗೆ ಆಗ್ತಾಯಿದೆ ಅಂತಂದರೆ ನಿಮ್ಮ ಒಂದು ಥಿಂಕಿಂಗ್ ಇದೆಯಲ್ಲ, ಅದು ನೀವು ಸ್ವಲ್ಪ ನೋಡಬೇಕಾಗುತ್ತೆ. ಅದಕ್ಕಾಗಿ ಈ ಥರ ಮ್ಯಾಚಿಂಗ್ ನೋಡಬೇಕಾಗುತ್ತೆ. ಯಾಕೆಂದರೆ ಇದು ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಅಡ್ಜಸ್ಟ್ಮೆಂಟು ಚೆನ್ನಾಗಿತ್ತು. ಇವಾಗ ನಾವು ಹೇಳ್ಬೋದು ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಕನ್ಸಲ್ಟಲ್ಲಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರಿ, ಕಾಂಪ್ರಮೈಸ್ ಆಗಿ ಅಂತ ಹೇಳ್ತೀವಿ. ಕಾಂಪ್ರಮೈಸ್ ಆಗಬೇಕಲ್ಲ, ಅವರು ಕಾಂಪ್ರಮೈಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಸಾಕ್ತಾ ಇರುತ್ತೆ. ಕೆಲವರು ಅದೆಲ್ಲ ಹಿಂದಿನ ಕಾಲದ ಥರ ಈಗೆಲ್ಲ ಯಾರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಹಿಂದಿನ ಕಾಲದ್ದು ಫಾರ್ಮುಲಾ ಇವಾಗ ವರ್ಕ್ ಆಗಲ್ಲ. ಸೊ ಹಂಗಾಗಿ ತುಂಬ ಇಂಪಾರ್ಟೆಂಟಾಗಿ ಇವೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಕೆಲವರಿಗೆ ಬೇರೆ ಥರ ನಂಬಿಕೆ ಇರುತ್ತೆ. ಕೆಲವರು ದೇವರು ಹೂ ಕೊಟ್ಟರೆ ನಮಗೆ ಚೆನ್ನಾಗಾಗ್ಬರುತ್ತೆ, ಆ ಮನೆತನ ಹುಡುಗಿ ಚೆನ್ನಾಗಾಗ್ಬರುತ್ತೆ ಅಂತ ಈ ಥರ ನಂಬಿಕೆಗಳು ಇರುತ್ತೆ. ಸೊ ಹಂಗಾಗಿ ಆ ಥರ ನಿಮ್ಮ ಒಂದು ನಂಬಿಕೆ ಇದ್ದರೆ ನೀವು ಆ ಥರನೂ ನೋಡ್ಬೋದಾಗುತ್ತೆ. ಬಟ್ ಅದ್ರ ಬಗ್ಗೆ ನಿಮ್ಮ ನಂಬಿಕೆ, ಅದು ನಿಮಗೆ ಬಿಟ್ಟಿದ್ದು. ಸೊ ಹಂಗಾಗಿ ಅವರು ಆ ಥರ ಎಲ್ಲ ನೋಡ್ತಾರೆ. ಆದರೆ ಸಾಲಾವಳಿ ಅನ್ನೋದು ಅವಾಗಿಂದ ಬಂದಿರೋಂಥದ್ದು. ಆ ಸಾಲಾವಳಿ ಎಲ್ಲ ನಾವು ನೋಡ್ತಿದ್ರು, ಯಾಕೆಂದರೆ ಎಲ್ಲನೂ ಅಪ್ಡೇಟ್ ಆಗಿದೆ, ಇಷ್ಟೊಂದೆಲ್ಲ ನಾವು ಮುಂದೆ ಬಂದಿದ್ದೀವಿ. ಆದ್ರೂ ಅದೇ ಸಾಲಾವಳಿ ಎಲ್ಲರೂ ಸಾಲಾವಳಿ ಮಾಡಿಸ್ತಾರೆ ಅಲ್ವಾ? ಯಾರು ಮಾಡಿಸಲ್ಲ? ಪ್ರತಿಯೊಬ್ಬರೂ ಮದುವೆ ಮುಹೂರ್ತನೂ ಹಿಡಿಸ್ತಾರೆ, ಸಾಲಾವಳಿನೂ ಚೆಕ್ ಮಾಡ್ತಾರೆ. ಆದರೂ ಯಾಕೆ ಮದುವೆ ಜೀವನ ಕೆಟ್ಟೋಗುತ್ತೆ ಅಥವಾ ಮದುವೆ ಜೀವನ ಡೈವರ್ಸ್ ಆಗ್ತಾಯಿದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಯಾಕೆಂದರೆ ಸಾಲಾವಳಿ ಅನ್ನೋದು ಅಷ್ಟು ವರ್ಕ್ ಆಗ್ತಾಯಿಲ್ಲ, ಅದಕ್ಕೋಸ್ಕರನೇ ಮದುವೆ ಜೀವನ ಇದಾಗ್ತಾ ಇರೋಂಥದ್ದು. ಸಾಲಾವಳಿ ಜಸ್ಟ್ ಒಂದು 10% ಅಷ್ಟು ವರ್ಕ್ ಆಗ್ಬೋದು. ಅದರಲ್ಲಿ ಮೇನ್ ಪಾಯಿಂಟ್ ತಗೋಬೇಕಾಗುತ್ತೆ. ಎಲ್ಲ ಸಾಲಾವಳಿಗೆ ಡಿಪೆಂಡ್ ಮಾಡ್ತಾರೆ. ಸಾಲಾವಳಿ ನೋಡಿಬಿಟ್ರೆ ಸಾಕು, ಬಂದುಬಿಟ್ರೆ ಸಾಕು ಅಂತ ನಿಮ್ಮ ಆತುರಕ್ಕೆ, ನಿಮ್ಮ ಅವಸರಕ್ಕೆ, ನಿಮ್ಮ ಒಂದು ಇದಕ್ಕೆ 50 ವರ್ಷ ಬದುಕಿ ಬಾಳ್ಬೇಕಾಗಿರೋಂತಹ ಒಂದು ಜೀವನಕ್ಕೆ ನೀವೇ ಒಂದು ಮುಳ್ಳಾಗ್ತೀರಾ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಅರೇಂಜ್ ಮ್ಯಾರೇಜಲ್ಲಿ ದೊಡ್ಡವರು ಹಿರಿಯರೆಲ್ಲ ಹೊಂದಾಣಿಕೆ ಮಾಡಿ ಎಲ್ಲ ಮುಹೂರ್ತ ನೋಡಿನೇ ಮಾಡಿರ್ತಾರೆ. ಆದ್ರೂ ಮದುವೆ ಜೀವನ ಯಾಕೆ ಇಷ್ಟೊಂದು ಪ್ರಾಬ್ಲಮ್ ಕೊಟ್ಟಿರುತ್ತೆ ಅದನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ನನ್ನ ಪ್ರಕಾರ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಇವಾಗ ಮದುವೆ ಅಂತಂದಮೇಲೆ ಎರಡೂ ಫ್ಯಾಮಿಲಿ ಒಪ್ಕೋಬೇಕಲ್ವ. ಹೆಣ್ಣಿನ ಕಡೆಯವರು ಚೆಕ್ ಮಾಡಿಸ್ಲಿ ಅಥವಾ ಅವ್ರು ಹೋಗಿ ಜ್ಯೋತಿಷ್ ಹತ್ರ ಕೇಳಿ ನಾವೇನಕ್ಕೆ ಕೇಳೋದು, ಆ ಥರನೂ ಆಗುತ್ತೆ. ಅವ್ರು ಎಲ್ಲೋ ಹೋಗಿ ಕೇಳ್ತಾರೆ. ಅದಕ್ಕೋಸ್ಕರ ಎಕ್ಸ್ಪರ್ಟ್ ಅಡ್ವೈಸರ್ನ ನೀವು ತಗೋಬೇಕಾಗುತ್ತೆ, ಸೆಕೆಂಡ್ ಒಪಿನಿಯನ್ನ ನೀವು ತಗೋಬೇಕಾಗುತ್ತೆ. ಅಲ್ಲೇ ನೀವು ಎಡ್ಬೋದು. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಏನಂದರೆ ಈ ಥರ ತೊಂದರೆಗಳು ನಾವು ನೋಡ್ತಾ ಇರ್ತೀವಿ. ಕೆಲವರು ಮದುವೆಯಾಗಿ 3 ತಿಂಗಳಲ್ಲೇ ಒಂದು ಬಿಟ್ಟು ಬಂದಿರೋರು ಇದ್ದಾರೆ, ನಮ್ಮ ಹತ್ರ ಉದಾಹರಣೆ ಇದೆ. ಮದುವೆಯಾಗಿ 1 ವರ್ಷ ಆದ್ರೂ ಫಸ್ಟ್ ನೈಟೇ ಆಗಿಲ್ಲ. ಮದುವೆಯಾಗಿ 1 ವರ್ಷ ಆದ್ರೂ ಫಸ್ಟ್ ನೈಟ್ ಆಗಿಲ್ಲ. ಮತ್ತು ಮದುವೆಯಲ್ಲಿ ಅಲ್ಲಿ ಚೆನ್ನಾಗೇ ಇಲ್ಲ, ತುಂಬ ಪ್ರಾಬ್ಲಮ್ಸು, ಡಿವೋರ್ಸ್ ಆಗಬೇಕು ಅಂತ ಎಲ್ಲ ಬಂದು ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಆ ಥರ ಉದಾಹರಣೆ, ಒಂದು ಪ್ರೂಫು ನಮ್ಮಲ್ಲಿ ಇದೆ. ಈ ಥರ ಜಾತಕಗಳು ನಮಗೆ ಬರ್ತಾ ಇರುತ್ತೆ, ಆ ಥರ ಜಾತಕಗಳನ್ನು ನೋಡ್ತಾ ಇರ್ತೀವಿ. ಸೊ ಹಂಗಾಗಿ ಯಾಕೆಂದರೆ ಇಷ್ಟೆಲ್ಲ ಆದಮೇಲೆ ಎಲ್ಲೋಯ್ತು ನಿಮ್ಮ ಕ್ಯಾಲ್ಕುಲೇಷನ್ ಅಸ್ಟ್ರಾಲಜಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯಾರಾದರೂ ಅಷ್ಟೇ ಏನು ಹೇಳೋದು ಅಂತಂದರೆ, ಯಾರಾದರೂ ನೋಡಲಿ, ಎಲ್ಲಾದರೂ ಮಾಡಿಸ್ಲಿ, ಅಂದಾಜು
ನಮ್ಮ ಒಂದು ಮದುವೆ ಜೀವನ 50 ವರ್ಷಗಳವರೆಗೂ ಬಾಳ್ಬೇಕಾಗುತ್ತೆ. ಆ ಜೀವನವನ್ನು ಅಷ್ಟೊಂದು ಕೇರ್ಲೆಸ್ ತಗೊಂತೀರ ನೀವು. ಆ ಕೇರ್ಲೆಸ್ಸೇ ನಿಮ್ಗೆ ಆಗೋವಂಥದ್ದು. ಒಂದು ದುಡುಕು ಸ್ವಭಾವ ಒಂದಾಗಿರುತ್ತೆ, ಒಂದು ಆತುರದ ಸ್ವಭಾವ ಆಗಿರುತ್ತೆ. ಮದುವೆ ಅನ್ನೋ ವಿಷಯದಲ್ಲಿ ದುಡುಕ್ತೀರಾ, ಆತುರ ಪಡ್ತೀರಾ, ಮತ್ತು ಕೇರ್ಲೆಸ್ ತಗೊಳ್ತಾರೆ. ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಆ ಫ್ಯಾಮಿಲಿ ಕಡೆ ಅಷ್ಟೊಂದು, ಆ ಫ್ಯಾಮಿಲಿಯವ್ರು ಮಾಡಿಸ್ಲಿ ನಾವು ಮಾಡಿಸೋದ, ನಾವು ಅಲ್ಲೋಗ ಏನೋ ಒಂದು ಕೇಳಬೇಕಲ್ಲ ಅಂತ ಕೇಳ್ತೀರ ಅಷ್ಟೇ. ಅದು ಕರೆಕ್ಟಾಗಿ ಬಿಡಿಸಿ ಅದನ್ನು ಕರೆಕ್ಟ್ ಓಪನ್ ಆಗಿ ಎಲ್ಲಾದರೂ ಒಂದು ಗೊತ್ತಿರೋರ ಹತ್ರ, ಎಕ್ಸ್ಪರ್ಟ್ ಹತ್ರ ಕೇಳಬೇಕು ಅನ್ನೋ ಮನಸ್ಥಿತಿ ಒಬ್ಬರಲ್ಲೂ ಬಂದಿಲ್ಲ ಅಂತಂದರೆ ಹಿಂಗೆ ಆಗೋದು. ಸೊ ಹಂಗಾಗಿ ಈ ರೀತಿ ಏನೋ ಹೇಳ್ತಾರಲ್ಲ, ಗಿಳಿನ ಸಾಕಿ ಗಿಡಗನ ಕೈಗೆ ಕೊಟ್ಟಂಗೆ ಆಗುತ್ತೆ ಈ ಕೆಲಸ. ಸೊ ಹಂಗಾಗಿ ಮದುವೆಗೆ ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ, ಆದರೆ ಜ್ಯೋತಿಷ್ಯರ ಬಳಿ ಹತ್ರ ಹೋಗಿ ಚೌಕಾಸಿ ಮಾಡ್ತೀರಾ ಕೆಲವರು. ಹಂಗಾಗಿ ಜ್ಯೋತಿಷ್ಯರ ಹತ್ರ ಹಿಂಗೆ ಮಾಡಿಸಿ ಸಾಕು, ಇಷ್ಟು ಮಾಡಿಕೊಡಿ ಅಂತ ನೀವೇ ಇಷ್ಟರಲ್ಲೇ ಮುಹೂರ್ತ ಕೊಡಿ, ಹಿಂಗೇ ಆಗಬೇಕು, ನಮಗೆ ಸಂಡೇನೇ ಬೇಕು, ನಮಗೆ ಹಿಂಗೆ ಬರೋ ಥರ ನೇಮ್ ಚೇಂಜ್ ಮಾಡಿಕೊಡಿ ಅಂತ ಅವರೇ ಕೇಳ್ತಾರೆ. ಇಲ್ಲಿ ಅವ್ರದ್ದು ತಪ್ಪಿರುತ್ತೆ, ಜ್ಯೋತಿಷ್ಯದಲ್ಲಿ ಹೇಳೋಕ್ಕಾಗಲ್ಲ. ನಮಗೆ ನೇಮ್ ಚೇಂಜ್ ಬಂದಿಲ್ಲ ಅಂತಂದರೆ ಬಿಡೋದಿಲ್ಲ. ನಮಗೆ ಇಷ್ಟ ಆಗಿಬಿಟ್ಟಿದೆ, ತುಂಬ ಕುಟುಂಬ ಸೂಪರ್ ಆಗಿದೆ, ಬಿಡೋಕ್ಕಾಗಲ್ಲ ಸಂಬಂಧ, ಹಂಗೆ ಹಿಂಗೆ ಅಂತ ಅವರು ಆ ಟೈಮಿಗೆ ಆ ಥರ ಒಂದು ಬಿಲ್ಡಪ್ ಕೊಟ್ಕೊಂಡಿರ್ತಾರೆ. ಮದುವೆ ಆದಮೇಲೆ ಬಂಡವಾಳ ಗೊತ್ತಾಗೋದು. ಯಾವುದೇ ಆಗಲಿ ಮದುವೆಗೆ ಮುಂಚೆ ಏನೂ ಗೊತ್ತಾಗಲ್ಲ, ಮದುವೆ ಆದಮೇಲೆ ಅವರ ಬಣ್ಣ ಬಯಲಾಗೋಂಥದ್ದು. ಈ ಥರ ಒಂದು ನೀವು ಆ ಥರ ಒಂದು ಒತ್ತಡ ಹಾಕ್ತೀರಾ, ನೇಮ್ ಚೇಂಜ್ ಮಾಡಿಕೊಡಿ ಅಥವಾ ಹಿಂಗೆ ಮಾಡಿಕೊಡಿ. ನೇಮ್ ಚೇಂಜ್ ಮಾಡಿದ ತಕ್ಷಣ ಹಣೆ ಬರ ಚೇಂಜ್ ಆಗಲ್ಲ ಸ್ವಾಮಿ. ಮೇಯ್ನಾಗಿ ಅರ್ಥ ಮಾಡ್ಕೊಳ್ಳಿ, ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದ್ದರೆ, ನಿಮ್ಮ ಜಾತಕ ಕರೆಕ್ಟಾಗಿದ್ದರೆ ಅದರಲ್ಲಿ ಏನಿದೆ ಅದೇ ಆಗ್ತಾ ಇರುತ್ತೆ. ಕೆಲವರು ಈ ಥರ ಮೂಢನಂಬಿಕೆ ಥರನೂ ಮಾಡ್ಕೊಳ್ಳೋರು ಇರ್ತಾರೆ. ಸೊ ಹಂಗಾಗಿ ನಾನು ಹೇಳೋದೇನು ಅಂದರೆ, ಸೆಕೆಂಡ್ ಒಪಿನಿಯನ್ ತಗೊಂಡು ಮಾಡಿ. ಈ ಥರ ಯಾರಾದರೂ ಎಡವಿದ್ರೆ, ಈ ಥರ ಮುಂದೆ ಆದ್ರೂ, ಈಗ ಹಿಂದೆ ಆಗಿರೋದು ಬಿಡಿ, ಇನ್ನು ಮುಂದೆ ಆದ್ರೂ ಆದಷ್ಟು ಕೇರ್ಫುಲ್ಲಾಗಿ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ನೀವು ಎಷ್ಟೇ ಜಾಣರಾಗಿದ್ರೂ, ಎಷ್ಟೇ ಎಕ್ಸ್ಪರ್ಟ್ ಆಗಿದ್ರೂ ಸಹ ಒಂದು ಸಲ ಮದುವೆ ಜೀವನ ಅಂತ ಬಂದಾಗ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಮತ್ತು ಬೇರೆ ಏನಾದರೂ ಮಹತ್ವರವಾದ ಕಾರ್ಯಗಳು ಇದ್ದಾಗ, ಮುಹೂರ್ತ ಆಗಿರ್ಬೋದು, ತುಂಬ ಇಂಪಾರ್ಟೆಂಟ್ ಜೀವನದಲ್ಲಿ ಒಂದು ಡಿಸಿಷನ್ ತಗೋಬೇಕಾದ್ರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಅದರಿಂದ ಏನು ನೀವು ಕಳ್ಕೊಳ್ಳೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಎಕ್ಸ್ಪರ್ಟ್ ಅಡ್ವೈಸ್ ಬೇಕಾಗುತ್ತೆ. ಯಾಕೆಂದರೆ ಕೆಲವರು ಯೂನಿಫಾರ್ಮ್ ನೋಡಿ ಮೋಸ ಹೋಗೋರು ಇದ್ದಾರೆ, ಅದನ್ನು ಹೋಗಬೇಡಿ. ತುಂಬ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಳಿ. ಆ ಒಂದು ವೇಷಭೂಷಣ ನೋಡಿನೇ ಮೋಸ ಹೋಗ್ಬಿಡ್ತಾರೆ. ಜ್ಯೋತಿಷ್ಯದಲ್ಲಿ PhD ಡಾಕ್ಟರು, ಪಂಡಿತು ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ, 1 ಗಂಟೆಯಲ್ಲೇ ನಿಮಗೆಲ್ಲ ಪರಿಹಾರ ಸಿದ್ಧ ಅಂತ ಎಲ್ಲ ಹಾಕ್ಕೊಂಡಿರ್ತಾರೆ. ಅಂಥವ್ರನ್ನ ಆದಷ್ಟು ನೋಡಿಬಿಟ್ಟು ಇದು ಮಾಡಿ. ಯಾಕೆಂದರೆ ಹಾಳಾದಾಗ ಯಾರೂ ಬರೋಲ್ಲ. ನಿಮ್ಮ ಜೀವನ ನಿಮ್ಮ ಕೈಲಿದೆ. ಗುರುಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಯಾವುದೇ ಜ್ಯೋತಿಷಿಗಳ ಹತ್ರ ಕನ್ಸಲ್ಟ್ ಮಾಡಿ, ಇದೇ ಅಂತ ಅಲ್ಲ, ನೀವು ಯಾವುದೇ ಜ್ಯೋತಿಷಿಗಳನ್ನು ಕನ್ಸಲ್ಟ್ ಅಥವಾ ಅವ್ರನ್ನ ಭೇಟಿ ಮಾಡೋಕ್ಕಿಂತ ಮೊದಲು ಅವರ ಬಗ್ಗೆ 4 ಕಡೆ ವಿಚಾರಿಸ್ಬಿಟ್ಟು ಹೋಗಿ. ಅವ್ರು ಹೆಂಗೆ, ಯಾವ ಥರ ಹೇಳ್ತಾರೆ, ಯಾವ ಥರ ಸಿಸ್ಟಮ್ನ ಫಾಲೋ ಮಾಡ್ತಾ ಇದ್ದಾರೆ, ಅವರ ಪ್ರೊಡಕ್ಷನ್ ಹೇಗೆ ಬರ್ತಾ ಇದೆ, ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಅದನ್ನು ತುಂಬ ಇಂಪಾರ್ಟೆಂಟು. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೆಚ್ಚಾಗಿರಬೇಕು ಅವರಿಗೆ, ತುಂಬ ಇಂಪಾರ್ಟೆಂಟು. ಪುಸ್ತಕದ ಬದನೆಕಾಯಿ ಓದಿದರೆ ಅರ್ಥ ಆಗಲ್ಲ, ಅದು ಕಷ್ಟ ನನ್ನ ಪ್ರಕಾರ. ಫಸ್ಟು ನೀವು ಫಾಲೋ ಮಾಡಿ. KP ಸಿಸ್ಟಮ್ ಪ್ರಕಾರ ಯಾರು ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಎಕ್ಯುರೇಸಿ ಜಾಸ್ತಿ ಇರುತ್ತೆ, ಎಕ್ಯುರೇಟಾಗಿ ಬರುತ್ತೆ. ಯಾಕೆಂದರೆ ನೀವು ಕೇಳಬೇಕು, ನಿಮ್ಮಲ್ಲಿದೆ ಅದು. ಸರ್ KP ವೇದಿಕ್ ಪ್ರಕಾರ ನಮಗೆ ಮ್ಯಾಚ್ ಮಾಡಿಕೊಡಿ ಅಂತ ಹೇಳಬೇಕು. ನಾರ್ಮಲ್ ಗಣಕೂಟ ಎಲ್ಲ ನೀವೇ ಮಾಡ್ಕೋಬೋದು, ಅಲ್ಲಿ ಹೋಗೋ ಅಗತ್ಯನೇ ಇರಲ್ಲ. ಪಂಚಾಂಗ, ದೇವಸ್ಥಾನ ಅಲ್ಲೆಲ್ಲ ಹೋಗೋ ಅಗತ್ಯ ಇರಲ್ಲ, ನೀವೇ ನೋಡ್ಕೋಬೋದು. ಪಂಚಾಂಗದಲ್ಲೇ ಕೊಟ್ಟಿರ್ತಾರೆ. ಪಂಚಾಂಗ ತಗೊಂಡ್ಬಂದರೆ ಎಲ್ಲ ನೀವೇ ಹೇಳ್ಬೋದು, ಎಷ್ಟಿಗೆ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ತುಂಬ ಈಸಿ ಗಣಕೂಟ ತಗೊಳ್ಳೋದು. ಇನ್ನು ಕೆಲವರು ನನಗೆ ಏನು ಹೇಳಿದ್ದಾರೆ ಅಂದರೆ, ಕಮೆಂಟಲ್ಲೆಲ್ಲ ತಿಳಿಸಿದ್ದಾರೆ. ಏನಂತಂದರೆ, ಈಗ ಜಾತಕದಲ್ಲಿ ಲಗ್ನದಿಂದ 7ನೇ ಮನೆ ಎಲ್ಲ ಮನೆಗಳಿಗೂ ಶತ್ರು ಸ್ಥಾನ ಆಗುತ್ತಲ್ಲ. ಯಾಕೆಂದರೆ ಯಾವುದೇ ಲಗ್ನ ತಗೊಂಡ್ರು 7ನೇ ಮನೆ ಶತ್ರು ಸ್ಥಾನ ಆಗುತ್ತೆ. ಪ್ರತಿಯೊಂದು ಲಗ್ನಕ್ಕೂ 7ನೇ ಮನೆಯೇ ಶತ್ರು ಸ್ಥಾನ ಅಲ್ವಾ? ಹಾಗಾದರೆ ಎಲ್ಲ ಹೆಂಡತಿಯರು ಶತ್ರುಗಳಾಗ್ತಾರಾ ಅಂತ ಕೆಲವರು ಕ್ವಶನು, ಕೆಲವರು ಯಾರೋ ನನಗೆ ಕಮೆಂಟಲ್ಲಿ ತಿಳಿಸಿದರು. ಸೊ ಅದನ್ನು ತಿಳಿಸ್ತೀನಿ. ಯಾಕೆ ಅಂತಂದರೆ, ಜಾತಕದಲ್ಲಿ ಇದೆ ಅದು. 7ನೇ ಮನೆಯೇ ಒಂದು ಮಾರಕ ಸ್ಥಾನ ಅಂತಲೂ ಹೇಳ್ತೀವಿ, ಶತ್ರು ಸ್ಥಾನ ಅಂತಲೂ ಎಲ್ಲ ತಗೊಂಡಿದ್ದಾರೆ. ಅದು ಯಾಕಾಗುತ್ತೆ ಅಂತಂದರೆ, ಅದು ಯಾವ ಥರ ತಗೊಳ್ತಾರಂತಂದರೆ, ಯಾವುದೇ ಜಾತಕ ಆಗಿರಲಿ ಅಥವಾ ಯಾವುದೇ ಜೀವನದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಯಾವುದೇ ಗಂಡ ಹೆಂಡತಿ ಆದ್ರೂ, ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ವಿರಸಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ. ಬಟ್ ಆದರೆ ಅದರ ಅತಿರೇಕಕ್ಕೆ ಹೋಗಬಾರ್ದು ಅಂತ ಕೆಲವರು ಅತಿರೇಕಕ್ಕೆ ತಗೊಂಡ್ಬಿಡ್ತಾರೆ. ಸೊ ಹಂಗಾಗಿ ಸಣ್ಣ ಪುಟ್ಟ ಸಮಸ್ಯೆ ಇಲ್ಲದೇ ಯಾರೂ ಇಲ್ಲ. ನೀವು ಎಷ್ಟೇ ಮ್ಯಾಚಿಂಗ್ ಮಾಡಿ ಏನೇ ಮಾಡಿದ್ರು ಸಣ್ಣ ಪುಟ್ಟ ಇರುತ್ತೆ. ಆದರೆ ಈ ಮ್ಯಾಚಿಂಗ್ ಇರೋದ್ರಿಂದ ಸ್ವಲ್ಪ ಕಾಂಪ್ರಮೈಸ್ ಆಗ್ತಾರೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ತಾರೆ. ಈ ಥರ ಮ್ಯಾಚಿಂಗ್ ಮಾಡೋದ್ರಿಂದ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸಣ್ಣ ಪುಟ್ಟ ವಿಷಯಕ್ಕೆ ಬಂದ್ರೂ ಕಾಂಪ್ರಮೈಸ್ ಆಗ್ತಾರೆ ಅಂತ ಒಂದು ಕಾರಣಕ್ಕೆ ಈ ಥರ ಮ್ಯಾಚಿಂಗ್ ಮಾಡ್ಕೋಬೇಕು. ಆದರೆ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅಲ್ವಾ? ಸೊ ಹಂಗಾಗಿ ಅದು ಆ ಥರ ಒಂದು ಶತ್ರು ಸ್ಥಾನ ಅಂತ ತೋರಿಸುತ್ತೆ. ಬಟ್ ಆದರೆ
ತುಂಬ ವಿಶೇಷವಾಗಿ ನಿಮ್ಮ ಮನಸ್ಥಿತಿ ಮೇಲೆ ಅದು ನಿಂತಿರುತ್ತೆ. ನಾವು ಯಾವ ಥರ ನೋಡ್ತೀವಿ ಅಂತ ತಗೋಬೇಕಾಗುತ್ತೆ. ಯಾವುದೇ ಒಂದು ಆಗಿರ್ಬೋದು ಬೆಟರ್ ದೆನ್, ಯಾಕೆಂದರೆ ಮ್ಯಾಚಿಂಗಲ್ಲಿ ಏನಪ್ಪ ಅಂತಂದರೆ ನಮಗೆ ಹೇಗೆ ಅವರ ಮನಸ್ಥಿತಿ ಹೇಗಿದೆ, ರೊಮ್ಯಾನ್ಸ್ ಹೇಗಿದೆ, ಹೇಗೆ ಅಂತ ಇವೆಲ್ಲ ಚೆಕ್ ಮಾಡಿದಾಗ ಬೆಟರ್ ದೆನ್ 70% ಬೆಟರ್ ದೆನ್ ಅವರಿಗೆ ನಾವು ಭರವಸೆ ಕೊಡ್ಬೋದು. ಆದರೆ ಇನ್ನು 30% ಕರ್ಮಾನುಸಾರ ಅಂತಲೇ ಹೇಳ್ತೀವಿ. ಋಣಾನು ಬಂದ ರೂಪೇಣ ಪಶು ಪತ್ನಿ ಸುತಾಲೆ ಅಂತ ಹೆಂಗೆ ಹೇಳ್ತೀವಿ, ಅವರ ಕರ್ಮಕ್ಕೆ ಸಕ್ಕಂತೆ ಸಿಕ್ಕಿರ್ತಾರೆ. ನಮ್ಮ ಕರ್ಮಾನುಸಾರವಾಗಿ ನಮಗೆ ಹೆಂಡತಿ ಅನ್ನೋ ರೂಪದಲ್ಲಿ ಅಥವಾ ಮಕ್ಕಳು ಅನ್ನೋ ರೂಪದಲ್ಲಿ ಬಂದು ಕಾಟ ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ಕರ್ಮ ಯಾರನ್ನು ಬಿಡೋದಿಲ್ಲ. ಅದಕ್ಕೋಸ್ಕರ ನಾವು ಒಳ್ಳೆಯದನ್ನು ಮಾಡಬೇಕು, ಕರ್ಮ ಚೆನ್ನಾಗಿರಬೇಕು. ಆ 30% ಉಳ್ಕೊಂಡಿರೋಂಥ ಕರ್ಮ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು. ಅದಕ್ಕೆ ನಮ್ಮ ಆಚಾರ ವಿಚಾರ ಪದ್ಧತಿಗಳನ್ನು ನಾವು ಬೆಳೆಸಬೇಕು, ಉಳಿಸ್ಬೇಕು ಅನ್ನೋದು ಈ ಒಂದು ನನ್ನ ಒಂದು ಅಥವಾ ಎಲ್ಲರ ಒಂದು ಒಳ್ಳೆಯ ಆಶಯ ಅಂತ ಅಂದ್ಕೊಂಡ್ಬಿಟ್ಟು ಈ ಥರ ಇರಬೇಕಾಗುತ್ತೆ. ಬಟ್ಟು ಜ್ಯೋತಿಷ್ಯದಲ್ಲಿ ಏನೇ ಕಾಂಬಿನೇಷನ್ ಬಂದ್ರೂ ಯಾರು ಆಧ್ಯಾತ್ಮಿಕ ಕಡೆ ಸ್ವಲ್ಪ ಒಂದು ಜ್ಯೋತಿಷ್ಯದ ಅಲ್ಲಿ ಬರ್ತಾರೋ ಆಲ್ಮೋಸ್ಟ್ ಅವರಿಗೆ 50% ಅಲ್ಲಿಗೆ ಅವರಿಗೆ ಮದುವೆ ಜೀವನ ಎಷ್ಟೇ ತೊಂದರೆಗಳಿದ್ರೂ ಕಡಿಮೆ ಆಗುತ್ತೆ. ತೊಂದರೆಗಳಿದ್ರೂ ಆ ಅಡ್ಜಸ್ಟ್ಮೆಂಟಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಕಡಿಮೆ ಆಗುತ್ತೆ. ಯಾಕೆಂದರೆ ಈ ಥರ ಜಾತಕಗಳನ್ನು ನೋಡಿದಾಗ ಏನಾಗುತ್ತೆ ಅಂದರೆ ಕೆಲವರಿಗೆ 90% ಆಗಿರುತ್ತೆ, ಕೆಲವರು ಆಗಿರಲ್ಲ. ಯಾಕೆಂದರೆ ಕೆಲವರು ಮನಸ್ಸಿನಲ್ಲಿ ಡಿವೋರ್ಸ್ ಆಗಿರ್ತಾರೆ. ಇದು ಲೀಗಲ್ ಆಗಿ ಡಿವೋರ್ಸ್ ಆಗೋದೇ ಬೇರೆ, ಮನಸ್ಸಿನಲ್ಲಿ ಡಿವೋರ್ಸ್ ಆಗೋದೇ ಬೇರೆ ಇರುತ್ತೆ. ಮನಸ್ಸಿನಲ್ಲಿ ಡಿವೋರ್ಸ್ ಅಂತ ಆಗಿರ್ತಾರೆ, ದೂರ ಇರ್ತಾರೆ. ಅವ್ರು ಆ ಕಡೆ ಮಲಗ್ಬೋದು, ಈ ಕಡೆ ಮಲಗ್ಬೋದು, ಸರಿಗಲ್ಲಿ ಹೊಂದಾಣಿಕೆ ಆಗದೆ ಇರ್ಬೋದು, ಅಥವಾ ಅವ್ರು ದೂರ ಕೆಲಸ ಮಾಡ್ಬೋದು, ದೂರದಲ್ಲಿ ಇರ್ಬೋದು. ಕೆಲವರು ಇರೋಕ್ಕಾಗಲ್ಲ ಅಂತ ಡಿವೋರ್ಸ್ ತಗೋಬೋದು ಲೀಗಲ್ ಆಗಿ. 2 ಥರ ಇರುತ್ತೆ ಇಲ್ಲಿ ಜಾತಕದಲ್ಲಿ. ಆ ಥರ ಕಾಂಬಿನೇಷನ್ ಬಂದಾಗ ಒಂದು ಲೀಗಲ್ ಆಗಿ ಆಗ್ತಾರೆ, ಇನ್ನೊಂದು ಅನ್ಲೀಗಲ್ ಆಗಿ ಅಲ್ಲೆಲ್ಲ ಬೇರೆ ಸಂಬಂಧ ಇಟ್ಕೊಂಡು ಸಪ್ರೇಟ್ ಆಗಿರ್ತಾರೆ. ಬಟ್ ಜನಕ್ಕೆ ಅಲ್ಲಿ ಡಿವೋರ್ಸ್ ಆಗಿರಲ್ಲ. ಬಟ್ ಆ ಥರ ಇರುತ್ತೆ ಪರಿಸ್ಥಿತಿ, ಆ ಥರನೂ ಇರುತ್ತೆ ಜಾತಕದಲ್ಲಿ. ಸೊ ಹಂಗಾಗಿ ಏನಾದರೂ ನಿಮಗೆ ಕಮೆಂಟಲ್ಲಿ ತಿಳಿಸೋದಾದರೆ, ಏನಾದರೂ ಅಭಿಪ್ರಾಯಗಳು ಅನಿಸಿಕೆಗಳಿದ್ದರೆ ನಿಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಮುಂದಿನ ದಿನಗಳಲ್ಲಿ ಅನೇಕ ರೀತಿಯ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.